ಸುತ್ತ ಹಸಿರು, ಮಧ್ಯದಲ್ಲಿ ಮನೆ, ಒಂದು ಗಾರ್ಡನ್ನು, ಸುಂದರವಾದ ಒಳಾಂಗಣ. ಎಷ್ಟು ಅದ್ಭುತವಾಗಿದೆ ಈ ಮನೆ. ಇದ್ರ ಮೇಲೆ ಡ್ಯೂಕೋ ಪೇಂಟ್ ಅಂತ ಬರುತ್ತೆ. ಡ್ಯೂಕೋ ಪೇಂಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ನ್ಯಾಚುರಲ್ ಫಿನಿಶ್ ಬರುತ್ತೆ, ಅದು ಲ್ಯಾಮಿನೇಟ್ ತರ ಕಾಣಿಸಲ್ಲ. ಮತ್ತೆ ಇದು ನೀವು ದೂರದಿಂದ ನೋಡಿದ್ರೆ ಮಾರ್ಬಲ್ ತರ ಕಾಣಿಸುತ್ತೆ ಈ ಲ್ಯಾಮಿನೇಟ್. ಅಕ್ರಿಲಿಕ್ ಕಿಚನ್ ಅಂತ ಹೇಳ್ತೀವಿ ಸರ್ ಇದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಒಂದ್ ರೂಮ್ ಇದೆ. ಇದು ಬಂದ್ಬಿಟ್ಟು ಪೇರೆಂಟ್ಸ್ ಗೆ ಅಂತ ಮಾಡಿರೋದು. ಗ್ರೌಂಡ್ ಫ್ಲೋರ್ ಅಲ್ಲಿ ವುಡನ್ ಫಾಲ್ ಸೀಲಿಂಗ್ ಮಾಡ್ಕೊಂಡಿದೀವಿ, ಸರ್ಫೇಸ್ ಲೈಟ್ ಹಾಕಿದೀವಿ. ಇದು ಮಾಸ್ಟರ್ ಬೆಡ್ರೂಮ್. ಫ್ಲೋರ್ ಟು ಸೀಲಿಂಗ್ F2C ಅಂತ ಕರಿತೀವಿ. ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ ನ ಮಾಡಿದೀವಿ. ಸೆನ್ಸರ್ ಕೊಟ್ಟಿರ್ತೀವಿ. ಈ ತರ ಕ್ಲೋಸ್ ಮಾಡಿದಾಗ ಆಫ್ ಆಗುತ್ತೆ, ಓಪನ್ ಮಾಡಿದಾಗ ಆನ್ ಆಗುತ್ತೆ. ಎಲ್ಲ ಇಡೋದಕ್ಕೆ ಇದು ಒಂದು ಆಕ್ಸೆಸರಿ ಪೌಚ್ ತರ. ಮತ್ತೆ ಇದು ಹ್ಯಾಂಗರ್ ಆಚೆ ಬರುತ್ತದೆ. ಹೌದು ಸರ್. ಇಲ್ಲಿ ವಿಂಡೋ ಇರೋದ್ರಿಂದ ಕುತ್ಕೊಂಡು ಮಾತಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಇಲ್ಲಿ ಬೇ ವಿಂಡೋ ಕಾನ್ಸೆಪ್ಟ್ ಮಾಡಿದೀವಿ. ಕರ್ಟನ್ಸ್ ಎಲ್ಲ ಬಂದ್ಬಿಟ್ಟು ಫ್ಲೋರ್ ಟು ಸೀಲಿಂಗ್ ಯೂಸ್ ಮಾಡಿದೀವಿ. ಕಲರ್ ಯಾವ ಪೇಂಟ್ ಮಾಡಿಸ್ಬೇಕು, ಫ್ಲೋರಿಂಗ್ ಯಾವ ಕಲರ್ ಇದೆ ಆ ಕಲರ್ ತಕ್ಕಂತೆನೆ ಇಂಟೀರಿಯರ್ ಡಿಸೈನ್ ಮಾಡೋದು. ಯಾವತ್ತು ಆ ಇಂಟೀರಿಯರ್ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 60-40 ಅಲ್ಲಿ ಮನೆ ಇದೆ ಅಂತ ಹೇಳಿದ್ರೆ, ಆ ಮನೆನ ನಾವು ಸಾಫ್ಟ್ವೇರ್ ಅಲ್ಲಿ ಡಿಸೈನ್ ಮಾಡ್ತೀವಿ. ವಾಲ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಏನೇನ್ ಬರಬೇಕು ಅಂತ ಹೇಳ್ಬಿಟ್ಟು ಇಂಟೀರಿಯರ್ ನೆಕ್ಸ್ಟ್ ಡಿಸೈನ್ ಮಾಡೋದು. ಸ್ನೇಹಿತರೆ, ನಾನೀಗ ರಾಮನಗರ ಜಿಲ್ಲೆ ಬಿಡದಿ ಹತ್ರ ಉರುಗಳ್ಳಿ ಈ ಮನೆ ನೀವು ನೋಡ್ತಾ ಇದ್ದೀರಿ. ಎಷ್ಟು ಸುಂದರವಾದ ಮನೆ ಅಂತಂದರೆ ಸ್ನೇಹಿತರೆ, ಇಷ್ಟು ಸುಂದರವಾದ ಮನೆಗೆ ಸುಮಾರು 60/40 ಸೈಟಲ್ಲಿ ಅರ್ಧ ಮನೆ ಕಟ್ಟಿದರೆ, ಅರ್ಧ ಉದ್ಯಾನವನ ಗಾರ್ಡನ್ ಬಿಟ್ಕೊಂಡಿದ್ದಾರೆ. ಈ ಮನೆಗೆ ತುಂಬ ಅದ್ಭುತವಾದ ಇಂಟೀರಿಯರ್ ಒಳಾಂಗಣ ವಿನ್ಯಾಸವನ್ನು ಮಾಡಿದ್ದಾರೆ. ಹೋಮ್ ಟಚ್ ಇಂಟೀರಿಯರ್ಸ್ ಕಂಪನಿ ಬೆಂಗಳೂರಿನವರು. ಹೇಗಿದೆ ಈ ಮನೆ ಒಳಗಡೆ ಏನೇನಿದೆ? ಬರೀ 16 ಲಕ್ಷ ರೂಪಾಯಿಗಳಿಗೆ ಇಷ್ಟೊಳ್ಳೆ ಇಂಟೀರಿಯರ್ ಕೆಲಸ ಮಾಡೋಕ್ಕೆ ಸಾಧ್ಯನಾ? ನೋಡಿ, ಶೇರ್ ಮಾಡಿ. ಸ್ವಾಗತ. ಚಿಯರ್ಸ್. ಮನೆ ಮನೆ ಮುದ್ದು ಮನೆ. ನಮ್ಮ ಜೊತೆಗೆ ತನುಷ್ ಅವರಿದ್ದಾರೆ. ತನುಷ್ ಅವರೇ, ನಮಸ್ಕಾರ. ನಮಸ್ತೆ. ಹೋಮ್ ಟಚ್ ಇಂಟೀರಿಯರ್ ಸಂಸ್ಥೆಯವರು ನಮ್ಮ ತನುಷ್ ಅವರು. ಈ ಬಹಳ ಸುಂದರವಾದ ಈ ಮನೆ ಹೇಗಿದೆ ಅವ್ರು ತೋರಿಸ್ತಾರೆ. ತನುಷ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಮನೆ ಒಂದ್ಸಲ ನೋಡ್ಬೋದಾ ನಾವು? ಎಸ್ ಸರ್, ಕಮ್. ತನುಷ್ ಅವರು, ತುಂಬ ಚೆನ್ನಾಗಿದೆ ಮನೆ ಇದು. ಎಸ್ ಸರ್. ಮೇಡಮ್, ಈ ಮನೆಯ ಇಂಟೀರಿಯರ್ ಡಿಸೈನ್ ಮಾಡೋಕ್ಕೆ ಎಷ್ಟು ಸಮಯ ಬೇಕಾಯ್ತು ನಿಮಗೆ? ಸರ್, ನಾವು ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಒಂದು 15 ದಿನ ತಗೊಂಡ್ವಿ ಡಿಸೈನ್ ಮಾಡೋದಕ್ಕೆ. ಡಿಸೈನ್ ಮಾಡಿದ ನಂತರ ಎಕ್ಸಿಕ್ಯೂಷನ್, ಪ್ರೊಡಕ್ಷನ್ ಮತ್ತೆ ಎಕ್ಸಿಕ್ಯೂಷನ್ ಮಾಡೋದಕ್ಕೆ 45-50 ದಿನ ತಗೊಂಡಿದ್ದೀವಿ ಸರ್. ಅಂದ್ರೆ ಎಲ್ಲ ಸೇರಿ ಒಂದ್ಸರಿ ಸುಮಾರು 2 ತಿಂಗಳು. 2 ತಿಂಗಳು 2.5 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಸರ್. ಇಷ್ಟು ಮನೆಗೆ? ಹೌದು, ಆಗುತ್ತೆ ಸರ್. ವಾವ್, ಅಂದ್ರೆ ಬಹಳ ಒಳ್ಳೆ ಟೀಮ್ ಇರುತ್ತೆ ನಿಮ್ಮಲ್ಲಿ. ಹೌದು, ತುಂಬಾ. ಅಂದ್ರೆ ನಮ್ಮ ಪರ್ಟಿಕ್ಯುಲರ್ ಎಲ್ಲ ಡಿಸೈನಿಗೆ ಒಂದು ಟೀಮ್ ಇದೆ, ಎಕ್ಸಿಕ್ಯೂಷನ್ಗೆ ಒಂದು ಟೀಮ್ ಇದೆ, ಮಾರ್ಕೆಟಿಂಗ್ ಒಂದು ಟೀಮ್ ಇದೆ. ಆ ಥರ ಸಪ್ರೇಟ್ ಟೀಮ್ಗಳಿರೋದ್ರಿಂದ ಬೇಗ ಕಂಪ್ಲೀಟ್ ಮಾಡ್ಬೋದು ಪ್ರಾಜೆಕ್ಟ್. ಕ್ಲೈಂಟ್ ಒಂದ್ಸಲ ಅಪ್ರೋಚ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ ಅಂತ ಹೇಳಿದ್ರೆ, ನಾವು ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ತೀವಿ. ಎಲ್ಲಿವರೆಗೂ ಬಂದಿದೆ ಮನೆ, ಏನ್ ನಡೀತಾ ಇದೆ ಅಂತ. ಸೊ ಒಂದು ಸೈಟ್ ವಿಸಿಟ್ ಮಾಡ್ತೀವಿ. ಫಸ್ಟ್ ಸೈಟ್ ವಿಸಿಟ್ ಮಾಡಿಬಿಟ್ಟು ಮನೆಯೆಲ್ಲ ನೋಡಿ ಎಲ್ಲಿ ಏನೇನ್ ಮಾಡ್ಬೋದು, ಯಾವ ತರ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಏನೇನ್ ಆಗುತ್ತೆ, ಮತ್ತೆ ಅದು ಕಾಸ್ಟ್ ಬಜೆಟ್ ಅಲ್ಲಿ ಬರುತ್ತಾ ಅಂತ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಂತೀವಿ. ಡಿಸೈನ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಡಿಸೈನ್ ಎಲ್ಲ ಓಕೆ ಆಯ್ತು ಅಂತ ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಹೋಗುತ್ತೆ, ಶುರು ಆಗುತ್ತೆ. ಸೊ ನಿಮ್ಮ ಮತ್ತು ಮಾಲೀಕರ ಮಧ್ಯೆ ಒಂದು ಮಾತುಕತೆ ಅಂತ ನಡೆಯುತ್ತೆ. ಹೌದು. ಇದಕ್ಕೆಲ್ಲ ಅಗ್ರಿಮೆಂಟ್ಸ್ ಇರುತ್ತಾ, ರಿಟರ್ನ್ ಅಥವಾ ಹೇಗೆ ಓರಲ್ ಇರುತ್ತಾ ನಿಮ್ಮ ಮಾತುಕತೆಗಳು? ಅಂದ್ರೆ ಇವಾಗ ನಾವು ಡಿಸೈನ್ ಎಲ್ಲ ಆಯ್ತು ಅಂತ ಹೇಳಿದ್ರೆ, ಡಿಸೈನ್ ಎಲ್ಲ ಆದ್ಮೇಲೆ ಒಂದು ಅಗ್ರಿಮೆಂಟ್ ಅಂತ, ಸೈನ್ ಆಫ್ ಡಾಕ್ಯುಮೆಂಟ್ ಅಂತ ಒಂದು ಮಾಡ್ಕೊಂತೀವಿ. ಓಕೆ. ಯಾಕಂದ್ರೆ ಏನೇನ್ ಲ್ಯಾಮಿನೇಟ್ ಸೆಲೆಕ್ಟ್ ಮಾಡಿರ್ತಾರೆ ಅವರು, ಯಾವ ಕಲರ್ ಇರುತ್ತೆ, ಏನ್ ಮೆಟೀರಿಯಲ್ ಇರುತ್ತೆ, ಯಾವ ಹಾರ್ಡ್ವೇರ್ ಯೂಸ್ ಮಾಡಿರ್ತಾರೆ, ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಅಲ್ಲಿ ಇಬ್ರು ಕಂಪನಿಯವರು ಮತ್ತೆ ಕ್ಲೈಂಟ್ ಬಂದ್ಬಿಟ್ಟು ಸಿಗ್ನೇಚರ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನ ಪ್ರೊಡಕ್ಷನ್ಗೆ ತಗೊಂಡು ಹೋಗ್ತೀವಿ. ಆ ಇಂಟೀರಿಯರ್ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 60-40 ಅಲ್ಲಿ ಮನೆ ಇದೆ ಅಂತ ಹೇಳಿದ್ರೆ, ಆ ಮನೆನ ನಾವು ಸಾಫ್ಟ್ವೇರ್ ಅಲ್ಲಿ ಡಿಸೈನ್ ಮಾಡ್ತೀವಿ. ವಾಲ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಏನೇನ್ ಬರಬೇಕು ಅಂತ ಹೇಳ್ಬಿಟ್ಟು ಇಂಟೀರಿಯರ್ ನೆಕ್ಸ್ಟ್ ಡಿಸೈನ್ ಮಾಡೋದು. ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಮಾಡೆಲಿಂಗ್ ಅಂತ ಕರೀತಾರೆ. ಅದಾದ್ಮೇಲೆ ಎಲ್ಲೆಲ್ಲಿ ಯಾವ್ಯಾವ ಯೂನಿಟ್ ಬರಬೇಕು, ಸ್ಪೇಸ್ ಯಾವ ತರ ಯುಟಿಲೈಸ್ ಮಾಡಬೇಕು, ಅದನ್ನೆಲ್ಲ ನೆಕ್ಸ್ಟ್ ಡಿಸೈನಿಂಗ್ ಸ್ಟೇಜ್ ಅಂತ. ಏನೇನಿದೆ ಈ ಮನೆಯಲ್ಲಿ ವಿಶೇಷ ತೋರಿಸಬಹುದಾ ನಮಗೆ? ಸರ್, ಇವಾಗ ಎಂಟ್ರಿ ಆದ ತಕ್ಷಣ ಒಂದು ಲಿವಿಂಗ್ ಹಾಲ್ ಬರುತ್ತೆ. ಫಸ್ಟ್ ಇಲ್ಲಿ ಎಂಟ್ರಿ ಆದ ತಕ್ಷಣ ನೀವು ನೋಡೋದೇ ಈ ವಾಲ್. ಈ ಗೋಡೆಯಲ್ಲಿ ಏನ್ ಯೂಸ್ ಮಾಡಿದೀವಿ, 2 ತರ ಮೆಟೀರಿಯಲ್ ನ ಯೂಸ್ ಮಾಡಿದೀವಿ. ಇದು ಬಂದ್ಬಿಟ್ಟು ನಿಮಗೆ ಪೇಂಟ್ ತರನೇ ಅನ್ಸುತ್ತೆ ಆಚೆಯಿಂದ ನೋಡಿದ್ರೆ ಗೋಡೆ ತರ. ಇದು ಬಂದ್ಬಿಟ್ಟು ಪ್ಯಾನಲಿಂಗ್ ಅಂತ ಸರ್, ವಾಲ್ ಪ್ಯಾನಲಿಂಗ್. ಇದು ಇಲ್ಲಿ ಗ್ರೂವ್ಸ್ ಕೊಟ್ಕೊಂಡು ಪ್ಯಾನಲಿಂಗ್ ಮಾಡ್ಕೊಂಡಿದೀವಿ. ಇದ್ರ ಮೇಲೆ ಡ್ಯೂಕೋ ಪೇಂಟ್ ಅಂತ ಬರುತ್ತೆ, ಅದನ್ನ ಮಾಡಿದೀವಿ. ಡ್ಯೂಕೋ ಪೇಂಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ನ್ಯಾಚುರಲ್ ಫಿನಿಶ್ ಬರುತ್ತೆ, ಅದು ಲ್ಯಾಮಿನೇಟ್ ತರ ಕಾಣಿಸಲ್ಲ. ಸೊ ಇದು ಒಂದು ಮೆಟೀರಿಯಲ್. ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೇವೆ. ಇದು ಬಂದ್ಬಿಟ್ಟು ಲ್ಯಾಮಿನೇಟ್ ಫಿನಿಶ್ ಸರ್. ಅದು ವಿಂಟೇಜ್ ತರ ಕಾಣಿಸ್ಲಿ ಅಂತ ಇಲ್ಲಿ ಟೀ ಕುಡ್ ತರ ವಿನಿರ್ ಫಿನಿಶ್ ಅಂತ, ಸೊ ಲ್ಯಾಮಿನೇಟ್ ಫಿನಿಶ್ ಮಾಡ್ಕೊಂಡಿದ್ದೀವಿ. ಖಾಲಿ ಕಾಣಿಸ್ಬಾರ್ದಲ್ವಾ, ನೋಡಿದ ತಕ್ಷಣ ಎಂಟ್ರಿ ಆದ ತಕ್ಷಣ ಇದು ಒಂದು ವಾಲ್ ಹೈಲೈಟ್ ಆಗ್ಲಿ ಅಂತ ಈ ವಾಲ್ ಅದನ್ನ ಮಾಡಿದೀವಿ. ಸೆಪರೇಷನ್ ಕೂಡ ಕಾಣುತ್ತೆ. ಹೌದು, ಬೀಮ್ ರನ್ ಆಗಿದೆ ಇಲ್ಲಿ, ಕಾಂಕ್ರೀಟ್ ಬೀಮ್ ಹಾಕಿರ್ತಾರೆ. ಬೀಮ್ ಆಗಿದೆ. ಸೊ ಅದೇನಾಗುತ್ತೆ, ಇವಾಗ ನಾವು ಇದು ಇರ್ಲಿಲ್ಲ,
ನಾವೇನ್ ಮಾಡಿದ್ವಿ, ಇಲ್ಲಿ ವ್ಯಾನಿಟಿ ಬಂದಿರೋದ್ರಿಂದ ಇದು ಒಂದು ಕಿಚನ್, ಇದಕ್ಕೆ ಹಾಲಿಗೆ ಸಪ್ರೇಷನ್ ಇರ್ಲಿ, ಮತ್ತೆ ಈ ವ್ಯಾನಿಟಿ ಕಾಣಿಸ್ಬಾರ್ದು, ಹಾಲಿಗೆ ಬಂದವರಿಗೆ ನೋಡಿದ ತಕ್ಷಣ ವ್ಯಾನಿಟಿ ನೋಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕದಾಗಿ ಪಾರ್ಟಿಷನ್ ಅಂತ ಮಾಡ್ತೀವಿ. ಪಾರ್ಟಿಷನ್ ಅಲ್ಲಿ ಸುಮ್ಮನೆ ಖಾಲಿ ಪಾರ್ಟಿಷನ್ ಇದ್ರೂ ಚೆನ್ನಾಗಿ ಅನ್ಸಲ್ಲ. ಸೊ ಇಲ್ಲೇನಾಗುತ್ತೆ, ಕ್ಲೈಂಟ್ ರಿಕ್ವೈರ್ಮೆಂಟ್ಗೆ ಸ್ವಲ್ಪ ಇಲ್ಲೇನಾದ್ರೂ ನಾವು ಡಿಸ್ಪ್ಲೇ ಮಾಡ್ಬೋದು, ಆರ್ಟಿಫ್ಯಾಕ್ಟ್ಸ್ ಇಡ್ಬೋದಾ ಅಂತ ಕೇಳಿದ್ದಕ್ಕೆ ಈ ತರ ಒಂದು ನಾವು ಪಾರ್ಟಿಷನ್ ನ ಮಾಡಿದ್ವಿ. ಒಂಥರ ಶೋಕೇಸ್ ತರ. ಹೌದು ನೋಡಿ, ಇಲ್ಲಿ ಕೈ ತೊಳೆಯೋ ಸಿಂಕ್ ಎಲ್ಲ ಇದೆ ಇಲ್ಲಿ. ಸೊ ಅದು ಕಾಣಬಾರ್ದು, ನೇರವಾಗಿ ಬಂದ ತಕ್ಷಣ ಅಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅದು ಮತ್ತೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ ಅದಕ್ಕೆ. ಹೌದು ಸರ್. ಸೊ ಈ ಥೀಮ್ಗೆ ಯಾವ ತರ ಸೋಫಾ ಸೆಟ್ ಆಗುತ್ತೆ, ಅದು ಯಾವ ಕಲರ್ ಇರಬೇಕು, ಮತ್ತೆ ಕರ್ಟನ್ಸ್ ಆದ್ರೂ ಓಕೆ, ಇದು ಫುಲ್ ಫ್ಲೋರ್ ಟು ಸೀಲಿಂಗ್ ಕರ್ಟನ್ಸ್ ಹಾಕ್ಬೇಕಾ, ಇಲ್ಲ ಹಾಫ್ ಲೆಂತ್ ಕರ್ಟನ್ಸ್ ಹಾಕ್ಬೇಕಾ, ಯಾವ ಕಲರ್ ಹಾಕ್ಬೇಕು, ಮತ್ತೆ ಅದರಲ್ಲೂ ನಿಮ್ಮ ಕರ್ಟನ್ಸ್ ಅಲ್ಲೂ ಶಿಯರ್ ಕರ್ಟೆನು ಮತ್ತೆ ಫುಲ್ ಕರ್ಟನ್ಸ್ ಅಂತ ಬರುತ್ತೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಕರ್ಟನ್ಸ್, ಸೆಮಿ ಆ ತರ ಬರುತ್ತೆ. ಸೊ ಅದು ಯಾವ ತರ ಹಾಕ್ಬೇಕು, ಅದು ಯಾವ ಕಲರ್ ಇರಬೇಕು, ಅದನ್ನೆಲ್ಲ ಡಿಸೈನ್ ಅವಾಗೆ ಆಗುತ್ತೆ ಸರ್. ಶಿಯರ್ ಕರ್ಟನ್ ಅಂದ್ರೆ ಇದು ಫಸ್ಟ್ ಒನ್ ಹಾಕಿದೀವಲ್ಲ, ಇದು ಅಂದ್ರೆ ಇದು ನಿಮಗೆ ಆಚೆ ಬೆಳಕು ಕಾಣಿಸ್ಲಿ ಅಂತ ಇದು ಈ ತರ ಕರ್ಟನ್ಸ್. ಇಲ್ಲ ಕತ್ಲೆ ಆಗಿರ್ಬೇಕು, ಕ್ಲೋಸ್ಡ್ ಆಗಿದ್ದಾಗ ಇದನ್ನ ಯೂಸ್ ಮಾಡಿ ಇದನ್ನ ಹಾಕೊಳ್ಳೋದು. 2 ಲೇಯರ್ ಇದೆ. ಹೌದು, ವಿಂಡೋ ಹೈಟ್ ತಗೊಂಡಿದೀವಿ ಈ ಹಾಲ್ಗೆ. ಅಂಡ್ ಇವೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಲೈಕ್ ಫ್ಯಾನ್, ಟ್ಯೂಬ್ ಲೈಟ್ಸ್ ಇವೆಲ್ಲ ನಿಮ್ಗೆ ಬರುತ್ತಾ ಅಥವಾ ಬೇರೆ? ನಾವು ಮಾಡ್ತೀವಿ ಸರ್ ಅದು. ಈ ಮನೆ ನೀವೇ ಮಾಡಿರೋದು? ಹಾ, ಈ ಮನೆಗೆ ನಾವೇ ಮಾಡಿದ್ದೇವೆ. POP ಬಂದ್ಬಿಟ್ಟು ಇದನ್ನ ನಾವೇ ಮಾಡಿದ್ದೆ ಸರ್. ಇದು ನಾನು ಇದು ಪೆರಿಫೆರಲ್ POP ಸೀಲಿಂಗ್ ಅಂತ ಕರಿತೀವಿ, ಫಾಲ್ ಸೀಲಿಂಗ್. ಅಂದ್ರೆ ತುಂಬಾ ಫುಲ್ ಹಾಲ್ ತುಂಬಾ ಮಾಡಿದ್ರೆ ಅದೇನಾಗುತ್ತೆ, ಫ್ಲೋರ್ ಹೈಟ್ ಇನ್ನ ಕಡಿಮೆ ಆಗುತ್ತೆ, ಕಂಜೆಸ್ಟೆಡ್ ಆಗಿ ಕಾಣಿಸುತ್ತೆ ಸ್ಪೇಸ್. ಅದಕ್ಕೋಸ್ಕರ ಜಸ್ಟ್ ಪೆರಿಫೆರಲ್ ಸುತ್ತ ಸೀಲಿಂಗ್ ಕೊಟ್ಬಿಟ್ಟು POP ಕೊಟ್ಬಿಟ್ಟು ಅದಕ್ಕೆ ಲೈಟಿಂಗ್ ಕೊಡೋದು. ಅದ್ರೊಳಗೆ ಕೋ ಲೈಟಿಂಗ್ ಅಂತಾನು ಹೇಳ್ತಾರೆ. ಅದು ಗ್ಯಾಪ್ ಇರುತ್ತೆ, 4 ಇಂಚ್ ಕೆಳಗಡೆ ನಾವು ಡೆಪ್ತ್ ತಗೊಂಡು ಸೀಲಿಂಗ್ ಮಾಡ್ತೀವಿ. ಸೊ ಅಲ್ಲಿ ಲೈಟಿಂಗ್ಸ್ ಹಾಕೊಂಡು ಸಖತ್ತಾಗಿದೆ. ಈ ಟಿವಿ ಯೂನಿಟ್ ಅಲ್ಲಿ ಬಂದ್ಬಿಟ್ಟು ಒಂದು 2-3 ತರ ನಾವು ಮೆಟೀರಿಯಲ್ ನ ಯೂಸ್ ಮಾಡಿದೀವಿ ಸರ್ ಇದರಲ್ಲಿ. ಸೊ ಬೇಸಿಕ್ ಪರ್ಪಸ್ ಬಂದ್ಬಿಟ್ಟು ಇಲ್ಲಿ ನಾವು ಬೇಸ್ ಯೂನಿಟ್ ಅಂತ ಕರಿತೀವಿ ಇದನ್ನ. ಇದೇನಕ್ಕೆ ಅಂತ ಹೇಳಿದ್ರೆ, ಇದು ವಸ್ತುಗಳಿಡ ಸ್ಟೋರೇಜಿಗೆ ಒಂದು ಮೇನ್, ರಿಮೋಟ್ಸ್ ಅದೆಲ್ಲ ಇಡೋದಕ್ಕೆ ಇದನ್ನ ಮಾಡ್ತೀವಿ. ಇದ್ರ ಮೇಲೆ ಮತ್ತೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಸ್ವಿಚಸ್ ಎಲ್ಲ ಕನ್ಸೀಲ್ ಆಗಿರುತ್ತೆ. ಸ್ವಿಚಸ್ ಮತ್ತೆ ಇಲ್ಲಿ ವೈರ್ಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕನ್ಸೀಲ್ ಮಾಡೋದಕ್ಕೆ ಈ ಪ್ಯಾನಲಿಂಗ್ ಅಂತ ಎಲ್ಲ ಕೊಡ್ತೀವಿ. ಸೊ ಇದು ಈ ಪ್ಯಾನಲ್ ಒಳಗಡೆ ವೈರ್ಗಳೆಲ್ಲ ಇದಾವೆ. ವೈರ್ಗಳೆಲ್ಲ ಇದೆ. ಈ ನಾವು ನಮ್ಮನೆಲ್ಲ ನೇತಾಡ್ತಾ ಇದೆಯಲ್ಲ, ಈ ಕಡೆ ಒಂದು ವೈರ್ ಆ ಕಡೆ ಒಂದು ವೈರ್ ಎಲ್ಲ ಇಲ್ಲ. ಅದನ್ನ ಕನ್ಸೀಲ್ ಮಾಡೋದಕ್ಕೆ ಬ್ಯಾಕ್ ಪ್ಯಾನಲ್ ಅಂತ ಕೊಡ್ತೀವಿ ಸರ್ ಇದು. ಸೊ ಇದರಲ್ಲಿ ನಾವು ಇನ್ನೊಂದು ಈ ಸ್ಪೇಸ್ ನ ಎನ್ಹಾನ್ಸ್ ಮಾಡೋದಕ್ಕೆ ಏನ್ ಮಾಡಿದೀವಿ, ಈ ಗ್ಲಾಸ್ ರಾಫ್ಟರ್ಸ್ ಅನ್ನೋದನ್ನ ಯೂಸ್ ಮಾಡಿದೀವಿ. ರಾಫ್ಟರ್ಸ್ ಸರ್ ಇದು. ಸೊ ಇದ್ರ ಮೇಲೆ ಪ್ಯಾನಲಿಂಗ್ ಕೊಟ್ಬಿಟ್ಟು ಮಾಡಿದೀವಿ ಇಲ್ಲಿ. ಅದಿನ ಸ್ವಲ್ಪ ಹೈಲೈಟ್ ಆಗುತ್ತೆ ಸ್ಪೇಸ್. ಮತ್ತೆ ಇದು ನೀವು ದೂರದಿಂದ ನೋಡಿದ್ರೆ ಮಾರ್ಬಲ್ ತರ ಕಾಣಿಸುತ್ತೆ ಈ ಲ್ಯಾಮಿನೇಟ್, ಬಟ್ ಇದು ಬಂದ್ಬಿಟ್ಟು ಲ್ಯಾಮಿನೇಟ್ ಇದು. ಮಾರ್ಬಲ್ ಫಿನಿಶ್ ತರ ಇದೆ, ಲ್ಯಾಮಿನೇಟ್ ಇದು. ಲ್ಯಾಮಿನೇಟ್ಸ್ ಅಲ್ಲಿ ತುಂಬಾ ಫಿನಿಶಸ್ ಬರುತ್ತೆ. ಸೊ ಗ್ಲಾಸಿ, ಐ ಗ್ಲಾಸಿ, ಸೆಮಿ ಗ್ಲಾಸ್ ಎಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ಟಿವಿ ನೋಡ್ಬೇಕಾದ್ರೆ ಅದು ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಮ್ಯಾಟ್ ಇದ್ರೆ ಅದು ಅಬ್ಸರ್ವ್ ಆಗುತ್ತೆ ಲೈಟ್ ಎಲ್ಲ. ಇದಕ್ಕೆ ಅಟ್ಯಾಚ್ ಆಗಿ ಸರ್ ಇಲ್ಲಿ ಒಂದು ಟಾಲ್ ಯೂನಿಟ್, ಓಪನ್ ಟಾಲ್ ಯೂನಿಟ್ ಅಂತ ಮಾಡಿದೀವಿ. ಇಲ್ಲಿ ಸ್ಪೇಸ್ ಇತ್ತು, ಮತ್ತೆ ಇಲ್ಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಅಂದ್ರೆ ಏನಾದ್ರೂ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ಬೇಕು ಆತರ ಎಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಇಲ್ಲಿ ಓಪನ್ ಯೂನಿಟ್ ಅಂತ ಕೊಟ್ಟಿದೀವಿ. ಇದ್ರೊಳಗಡೆ ಏನಾದ್ರೂ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇಟ್ಕೊಂಡು ಶೋ ಕೇಸ್ ತರ ಯೂಸ್ ಮಾಡಬಹುದು. ಅವ್ರ ಮಕ್ಕಳು ಫೋಟೋ ಇಟ್ಕೋಬಹುದು, ಅವ್ರೆಲ್ಲ ಊಟಿಗೆ ಹೋಗಿದ್ರೆ ಆ ಫೋಟೋ ಇಟ್ಕೋಬಹುದು, ಆ ತರದ ಯಾರನ್ನ ಗಿಫ್ಟ್ ಕೊಟ್ರೆ ಅದನ್ನ ಇಟ್ಕೋಬಹುದು, ಈ ತರದ್ದು. ಮತ್ತೆ ಲೈಟಿಂಗ್. ಸೊ ನೀವು ಇನ್ನ ಸ್ಪೇಸ್ ನ ಇನ್ನ ಚೆನ್ನಾಗಿ ಕಾಣೋ ತರ ಮಾಡ್ಬೇಕು ಅಂತ ಹೇಳಿದ್ರೆ ಲೈಟಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೇನ್ ಮಾಡಿದ್ವಿ, ಇಲ್ಲಿ ಸ್ಟ್ರಿಪ್ ನೋಡಿ, ಇದೆಲ್ಲ ಸ್ಟ್ರಿಪ್ ಲೈಟ್ಸ್, ಪ್ರೊಫೈಲ್ ಲೈಟ್ಸ್ ಅಂತ ಹೇಳ್ತಾರೆ. ಲೈಟ್ ಸರ್. ವಾವ್, ಸಖತ್ತಾಗಿ ನೋಡಿ, ಲೈಟ್ ಎಷ್ಟು ಚೆನ್ನಾಗಿದೆ. ಸೊ ಹಂಗೆ ಬಿಟ್ರೆ ಬೇರೆ ತರ ಇರ್ತಾ ಇತ್ತು. ಈಗ ಚಿಕ್ಕ ಲೈಟ್ ಕೊಟ್ಟಿರೋದ್ನ ಸ್ಟ್ರಿಪ್ ಲೈಟ್, ಇದು ಇಡೀ ಎದ್ದು ಕಾಣ್ತಾ ಇದೆ. ಕರೆಕ್ಟ್ ಸರ್. ಮತ್ತೆ ಇಲ್ಲೂ ಅಷ್ಟೇ, ಇವಾಗ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಟಿವಿ ಮೂವಿ ನೈಟ್ ಮಾಡ್ಬೇಕು ಏನಾದ್ರು ಅಂತಂದ್ರೆ ಈ ತರ ವಾರ್ಮ್ ಲೈಟ್ ನ ಕೊಟ್ಟಿರ್ತೀವಿ ಇಲ್ಲಿ. ಇದನ್ನ ಹಾಕೊಂಡಾಗ ನಿಮಗೆ ಟಿವಿ ನೋಡ್ಬೇಕಾದ್ರೆ ಕಣ್ಣಿಗೂ ಸ್ಟ್ರೈನ್ ಆಗಲ್ಲ. ಈ ತರ ಲೈಟ್ಸ್ ಆನ್ ಮಾಡೋದು ಇರಲ್ಲ. ಜಸ್ಟ್ ಈ ತರ ಬ್ಯಾಕ್ ಪ್ಯಾನಲ್ ಅಲ್ಲಿ ಇರೋ ಲೈಟ್ ಆನ್ ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿ ಟಿವಿ ನೋಡ್ಬೋದು. ಕರೆಕ್ಟ್. ಸ್ವಾಮಿ ವೆಂಕಟೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಸಮಾನತೆಯನ್ನು ಸಾರುವಂಥ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತಾ, ಏನಂತಾರೆ ಸರ್? ಇದು ಬಂದ್ಬಿಟ್ಟು ಟೀ ಕುಡ್ಡಲ್ ಡಿಸೈನ್ ಮಾಡಿದ್ದೀವಿ. ಇದೆಲ್ಲ ನೀವು ಮಾಡಿದ? ಹಾ, ನಾವೇ ಮಾಡಿದ್ದು. ಹೌದಾ? ಕಾರ್ವಿಂಗ್ಸ್ ಈ ಟೀಕಲ್ಲಿ ಪ್ಲಾನ್ ಮಾಡಿದ್ವಿ, ದೇವ್ರ ಮನೆ ಅಲ್ವಾ ಅಂತ ಇದು. ಮತ್ತೆ ಇದು ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ತಗೊಳ್ಳೋಣ ಇದನ್ನ ಅಂತ ಹೇಳ್ಬಿಟ್ಟು ಜಸ್ಟ್ ಬಾಗ್ಲನ್ನ ಹೈಲೈಟ್ ಮಾಡಿದೀವಿ ಕಾರ್ವಿಂಗ್ಸ್ ಅಲ್ಲಿ. ಆಮೇಲೆ ಒಳಗಡೆ ಹೋದ್ರೆ ಮತ್ತೆ ಇದು ಡೋರ್ಸ್ ಸರ್. ಇದು ನೀವು ಹಾಕ್ಸಿರೋದು? ಹಾ,
ಇದು ಬಂದ್ಬಿಟ್ಟು ಡೋರ್ಸ್, ಗ್ಲಾಸ್ ಶಟರ್ಸ್, ಒಳಗಡೆ ಇರೋದು ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಗ್ಲಾಸ್ ಶಟರ್ಸ್ ಕೊಟ್ಟಿದ್ದೀವಿ. ವೈಕುಂಠದ ಬಾಗಿಲು ಥರ ಗ್ರೇಟ್. ಒಳಗಡೆ ವುಡ್ ಕೊಟ್ಟಿದ್ದೀರಿ. ಹಾ ಸರ್, ಇಲ್ಲೂ ಅಲ್ಲಿ ಸುಮ್ಮನೆ ಒಂದು ಸೂರ್ಯ ಏನೋ ಡಿಸೈನ್ ಮಾಡಿದ್ವಿ, ಯಾಕಂದ್ರೆ ಇಲ್ಲಿ ಓಪನ್ ಇದೆ ಮೇಲ್ಗಡೆ, ಲೈಟಿಂಗ್ ಎಲ್ಲ ಬರ್ಲಿ ಅಂತ ಅದು ಗ್ಲಾಸ್ ಪ್ರೊವೈಡ್ ಮಾಡಿದೀವಿ. ಥಿಂಗ್ಸ್ ಎಲ್ಲ ಅಲ್ಲಿ ಪೂಜಾ ಸಾಮಾನೆಲ್ಲ ಅಲ್ಲಿ ಇಡೋದಕ್ಕೆ ಅಲ್ಲೊಂದು ಸ್ಟೋರೇಜ್. ಈ ದೇವ್ರ ಮನೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಬೆಂಕಿ ಪಟ್ಟಣ ಸಿಗಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ. ಹಾಗಾಗಿ ಬನ್ನಿ ಇಲ್ಲಿ ಇಷ್ಟೊತ್ತು ನೀವು ಇಲ್ಲಿ ಹಾಲಲ್ಲೆಲ್ಲ ನೋಡಿದ್ದು ಒಂಥರ ಕಾಂಟೆಂಪರರಿ ಸ್ಟೈಲ್ ಅಲ್ಲಿ ಮಾಡಿರೋದು. ಇವಾಗ ಕಿಚನ್ಗೆ ಹೋಗೋಣ. ಕಿಚನ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಮಾಡ್ಯುಲರ್ ಆಗಿರುತ್ತೆ. ಓಕೆ. ಇಲ್ಲಿ ನಾವು ಡಿಫ್ರೆಂಟ್ ಮೆಟೀರಿಯಲ್ ನ ಯೂಸ್ ಮಾಡಿದೀವಿ, ಫಿನಿಶ್ ನ ಯೂಸ್ ಮಾಡಿದೀವಿ. ಓಕೆ. ಇದು ಏನ್ ಕಿಚನ್ ಅಂತ ಅಂದ್ರೆ ಅಕ್ರಿಲಿಕ್ ಕಿಚನ್ ಅಂತ ಹೇಳ್ತೀವಿ ಸರ್. ಇದು ಅಕ್ರಿಲಿಕ್ ಕಿಚನ್. ಹಾ, ಅಕ್ರಿಲಿಕ್ ಕಿಚನ್. ಹಾ, ಗಾಜು ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಇವಾಗ ಏನಾಗುತ್ತೆ, ಜಾಗ ಜಾಸ್ತಿ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ತೀವಿ, ಮ್ಯಾಟ್ ಕಿಚನ್ ಎಲ್ಲ ಯೂಸ್ ಮಾಡಿದಾಗ ಅದೇನಾಗುತ್ತೆ, ಸ್ಪೇಸ್ ನ ಕಡಿಮೆ ಮಾಡುತ್ತೆ, ಲೈಟ್ ಎಲ್ಲ ಅಬ್ಸರ್ವ್ ಆಗುತ್ತಲ್ಲ ಅದಕ್ಕೆ. ಈ ಗ್ಲಾಸಿ ಫಿನಿಶ್, ಅಕ್ರಿಲಿಕ್ ಫಿನಿಶ್ ಎಲ್ಲ ಹೋದಾಗ ಏನಾಗುತ್ತೆ, ಅದೇ ಎನ್ಹಾನ್ಸ್ ಮಾಡುತ್ತೆ ಜಾಗನ, ಜಾಸ್ತಿ ಸ್ಪೇಸ್ ಕಣ್ಣಂಗ್ ಕಾಣಿಸುತ್ತೆ, ಫೀಲ್ ಜಾಸ್ತಿ ಆಗುತ್ತೆ. ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಫಿನಿಶ್ ಅಂತ ಹೇಳಿದ್ರೆ ಅಕ್ರಿಲಿಕ್ ಫಿನಿಶ್. ಫ್ಲೋರಿಂಗ್ ಎಲ್ಲ ನೋಡ್ತೀವಿ ನಾವು, ಕಲರ್ ಯಾವ ಪೇಂಟ್ ಮಾಡಿಸ್ಬೇಕು, ಫ್ಲೋರಿಂಗ್ ಯಾವ ಕಲರ್ ಇದೆ ಆ ಕಲರಿಗೆ ತಕ್ಕಂತೆನೆ ಇಂಟೀರಿಯರ್ ಡಿಸೈನ್ ಮಾಡೋದು ಯಾವತ್ತೂ. ಸೊ ಇಲ್ಲೇನ್ ಮಾಡಿದೀವಿ, ಇಲ್ಲಿ ಆಕ್ಚುಲಿ ಇದು ಸ್ವಲ್ಪ ಚಿಕ್ಕದಾಗಿದೆ ಕಿಚನ್, ಅದಕ್ಕೆ ಏನ್ ಮಾಡಿದ್ವಿ, ಎಲ್ ಶೇಪ್, ಯು ಶೇಪ್ ಬಂದಿದೆ ನೋಡಿ ಕಿಚನ್. ಸೊ ಇಲ್ಲಿ ವಾಲ್ ಯೂನಿಟ್ ಕೊಡ್ಲಿಲ್ಲ, ಯಾಕಂದ್ರೆ ಇಲ್ಲಿ ಕೊಡೋ ಅವಶ್ಯಕತೆನೇ ಇಲ್ಲ. ಅಲ್ಲೊಂದು ಕಿಟಕಿ ಬಂದ್ಬಿಟ್ಟಿದೆ, ಇಲ್ಲಿ ಚಿಮ್ನಿ ಬಂದ್ಬಿಟ್ಟಿದೆ. ಇಲ್ಲಿ ವಾಲ್ ಯೂನಿಟ್ ಕೊಟ್ರೆ ಚೆನ್ನಾಗ್ ಅನ್ಸಲ್ಲ, ಜಾಗನೂ ಇಲ್ಲ. ಅದಕ್ಕೆ ಏನ್ ಮಾಡಿದೀವಿ, ಈಚೆ ಆಚೆ ಅಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಮಾತ್ರ ಸ್ವಲ್ಪ ವಾಲ್ ಯೂನಿಟ್ ಕೊಟ್ಕೊಂಡು ಲಾಫ್ಟ್ ಕೊಟ್ಟಿದೀವಿ ಒಂದ್ ಸೈಡ್ ಅಷ್ಟೇ. ಹಾ, ಇಲ್ಲಿ ಎಲ್ಲ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು, ತುಂಬಾ ಕಂಜೆಸ್ಟೆಡ್ ಆಗಿ ಕಾಣಿಸ್ಬಿಡ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದೀವಿ. ಇಲ್ಲಿ ಜಸ್ಟ್ ಒಂದ್ 2 ಲೆಡ್ಜಸ್ ಕೊಟ್ಟಿದೀವಿ, ಯಾಕಂದ್ರೆ ಇಲ್ಲಿ ವಾಲ್ ಯೂನಿಟ್ ಕೊಟ್ರೆ ಅಲ್ಲಿ ಬೆಳಕು ನಮಗೆ ಬರಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಲೆಡ್ಜಸ್ ಕೊಟ್ಟಿದೀವಿ. ಅಲ್ಲಿ ನೀವು ಅಲ್ಲಿ ಏನಾದ್ರು ಸ್ಪೈಸಸ್ ಇಟ್ಕೋಬಹುದು, ಹಾ ಆತರ ಏನಾದ್ರು, ಹಾ ಚಿಕ್ಕ ಚಿಕ್ಕ ಬಾಟಲ್ಸ್ ಇಟ್ಕೊಂಡು ಅಲ್ಲಿ ಡೈಲಿ ಯೂಸ್ ಮಾಡೋದು, ಹೌದು, ಅದನ್ನ ಅಲ್ಲಿ ಇಟ್ಕೊಬಹುದು. ಕಿಚನ್ ಅಲ್ಲಿ ಬೇಸಿಕ್ ಆಗಿ ಬೇಕಾಗಿರೋದು ಟ್ಯಾಂಡಮ್ ಬಾಕ್ಸಸ್ ಅಂತ ಹೇಳ್ತಾರೆ. ಟ್ಯಾಂಡಮ್ ಬಾಕ್ಸಸ್ ಅಂತ ಹೇಳಿದ್ರೆ ಸ್ಪೂನು, ಸೌಟು, ಸ್ಪ್ಯಾಚುಲಗಳೆಲ್ಲ ಇರುತ್ತಲ್ಲ, ಚಾಕು, ಅದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದ್ ಜಾಗ, ಅದನ್ನ ಇಲ್ಲಿ ಕೊಟ್ಟಿರ್ತೀವಿ. ಅಂದ್ರೆ ಇಲ್ಲೊಂದು ಕಟ್ಲರಿ ಯೂನಿಟ್ ಅಂತ ಹೇಳ್ತಾರೆ ಇದನ್ನ. ಇದ್ರೊಳಗೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದು. ಯೂಶಲಿ ಈ ಟ್ಯಾಂಡಮ್ ಬಾಕ್ಸಸ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಸರ್, ಇಲ್ಲಿ ನೋಡಿ ಈ ಚಾನೆಲ್ಸ್ ಎಲ್ಲ ಕಾಣಿಸಲ್ಲ, ಕನ್ಸೀಲ್ ಆಗಿರುತ್ತೆ ಒಳಗಡೆ. ಹೆಟಿಚ್ ಅಂತ ಹೆಟಿಚ್ ಬಳಸಿದೀವಿ ನಾವು ಇಲ್ಲಿ ಮನೆಯಲ್ಲಿ. ಅದಕ್ಕೇನೆ ಅಗ್ರಿಮೆಂಟ್ ಅಲ್ಲಿ ಬರ್ದಿರ್ತೀವಿ ನಾವು, ಇದೇ ತರ ಇದೆಲ್ಲ ಬರ್ದಿರ್ತೀವಿ, ಈ ತರ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ಎಲ್ಲ. ಇದಕ್ಕೆ ಥಾಲಿ ಟ್ಯಾಂಡಮ್ ಅಂತಾನು ಕರಿಬಹುದು, ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ. ಮತ್ತೆ ಇಲ್ಲಿ ಎಲ್ಲ ಯೂಸ್ ಮಾಡಿರೋದು ನಾವು ಸಾಫ್ಟ್ ಕ್ಲೋಸ್ ಟೆಕ್ನಿಕ್. ಈ ತೆಗೆದು ನಾನು ಎಷ್ಟೇ ಜೋರಾಗಿ ತೊಳೆದ್ರು ನಿಧಾನಕ್ಕೆ ಹೋಗೋದು ಕ್ಲೋಸ್ ಆಗುತ್ತೆ. ಮತ್ತೆ ಇನ್ನೊಂದು, ಇಲ್ಲಿ ಹ್ಯಾಂಡಲ್ಸ್ ನೀವು ನೋಡ್ಬೋದು. ಯೂಶಲಿ ಹ್ಯಾಂಡಲ್ಸ್ ಈ ತರ ಬಾಕ್ಸ್ ಹ್ಯಾಂಡಲ್ಸ್, ಸ್ಕ್ವೇರ್ ಹ್ಯಾಂಡಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ನಾವ್ ಏನ್ ಮಾಡಿದೀವಿ, ಎಡ್ಜ್ ಪ್ರೊಫೈಲ್ ಹ್ಯಾಂಡಲ್ಸ್, EPH ಹ್ಯಾಂಡಲ್ಸ್ ಅಂತ ಯೂಸ್ ಮಾಡಿದೀವಿ. ಏನಾಗುತ್ತೆ ಇಲ್ಲಿ ಅಂದ್ರೆ, ಈ ಪ್ಲೈ ಇದೆಯಲ್ಲ, ಈ ಪ್ಲೈಗೆನೆ ಇಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಹ್ಯಾಂಡಲ್ ನ. ಇದೇನಾಗುತ್ತೆ, ಜಸ್ಟ್ ಸ್ಲೀಕ್ ಆಗಿ ಇಷ್ಟು ಮಾತ್ರ ಕಾಣಿಸುತ್ತೆ ಅಷ್ಟೇನೆ. ಮತ್ತೆ ಏನಾಗುತ್ತೆ, ಈ ಸ್ಲ್ಯಾಬ್ ಎಷ್ಟಿದೆ ಅದೇ ಸೈಜ್ ಅಲ್ಲಿ ಇದೆ, ವಿಡ್ತ್ ಜಾಸ್ತಿ ಬಂದಿಲ್ಲ ಆಚೆ. ಅದು ಅವಾಗ ಏನಾಗುತ್ತೆ, ಈ ಓಡಾಡ್ಬೇಕಾದ್ರೆ ತಗ್ಲಿಸ್ಕೊಳ್ಳೋದು ಅದೆಲ್ಲ ಆಗಲ್ಲ. ಮುಂಚೆ ಅವ್ರು ಯೂಸ್ ಮಾಡ್ತಿದ್ದೆ ತಗೊಂಡ್ರು, ಬಟ್ ನಾವು ಸಜೆಸ್ಟ್ ಮಾಡ್ತೀವಿ ಯಾವ ತರ ತಗೋಬೇಕು, ಇಲ್ಲ ನಾವು ಪ್ರೊಕ್ಯೂರ್ಮೆಂಟ್ ಮಾಡೋದು ಕೊಡ್ತೀವಿ. ಬಾಟಲ್ ಪುಲ್ ಔಟ್ ಅಂತ ಕರಿತೀವಿ ಸರ್ ಇದು. ಯೂಶಲಿ ಬಾಟಲ್ ಪುಲ್ ಔಟ್ ಅಂದ್ರೆ ಆಯಿಲ್ ಇಟ್ಕೊಳ್ಳೋದಕ್ಕೆ ಮಾಡೋ ಅಂತದ್ದು. ಇಲ್ಲೊಂದ್ ಕಾರ್ನರ್ ಬಂದಿದೆ, ಇಲ್ಲೊಂದ್ ಕಾರ್ನರ್. ಹಾ, ಈ ತರ ಕಾರ್ನರ್ 2 ಡೋರ್ ಕೊಟ್ಟಿದ್ದೀವಿ, ಶಟರ್. ಸೋ ಸಿಂಪಲ್. ಸೊ ಇಲ್ಲೇನಾಗುತ್ತೆ, ನಿಮಗೆ ಈಸಿಯಾಗಿ ಎಲ್ಲಾ ಜಾಗನೂ ಯುಟಿಲೈಸ್ ಮಾಡ್ಕೊಳಕ್ಕೆ ಆರಾಮಾಗಿ ಜಾಗ ಸಿಗುತ್ತೆ. ಏನ್ ಬೇಕಾದ್ರೂ ಅಲ್ಲಿ ಸ್ಟೋರೇಜ್ ಮಾಡಬಹುದು. ಸೊ ಇದಕ್ಕೆ ನಾವು ಫಿಟ್ಟಿಂಗ್ಸ್ ನ ಕೊಟ್ಟಿದೀವಿ ಸರ್, ಒಂದು ಆಕ್ಸೆಸರಿ ಇರ್ಲಿ ಅಂತ. ಇದು ಫಿಟ್ಟಿಂಗ್. ಸೊ ಇದೇನಾಗುತ್ತೆ, ಇಲ್ಲಿ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ತರ ಫಿಟ್ಟಿಂಗ್ಸ್ ಹಾಕೊಂಡ್ರೆ. ಅದಕ್ಕೆ ಇಲ್ಲಿ ಒಂದು ಫಿಟ್ಟಿಂಗ್ ಕೊಟ್ಟಿದ್ದೀವಿ. ಈ ಫೈಬರ್ ಗ್ಲಾಸು ಅಷ್ಟೇ, ಈ ಫೈಬರ್ ಪ್ಲಾಸ್ಟಿಕ್ಕು ಅಷ್ಟೇ, ಎಷ್ಟು ಸ್ಟ್ರಾಂಗ್ ಇದೆ.
ಇಲ್ಲಿ ಏನಕ್ಕೆ ಮಾಡಿದೀವಿ ಅಂತ ಹೇಳಿದ್ರೆ ಇವಾಗ ತರಕಾರಿ ಎಲ್ಲಿ ಇಡೋದು, ಮನೆಗೆ ಒಂದು ತರಕಾರಿ ಇಡೋದಕ್ಕೆ ಒಂದು ಜಾಗ ಬೇಕು. ತರಕಾರಿ ಫ್ರಿಡ್ಜ್ ಅಲ್ಲಿ ಇಡ್ತೀವಿ, ಅದೇ ಡ್ರೈ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಅದೆಲ್ಲ ಇಡೋದಕ್ಕೆ, ಬೆಳ್ಳುಳ್ಳಿ ಎಲ್ಲ ಇಡೋದಕ್ಕೆ ಒಂದ್ ಜಾಗ ಬೇಕಲ್ವಾ, ಅದಕ್ಕೆ ಇದು ವಿಕರ್ ಬಾಸ್ಕೆಟ್ಸ್ ಅಂತ ಮಾಡಿದೀವಿ. ನನ್ನ ಲೈಫಲ್ಲೇ ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮರನೇ, ಆದ್ರೆ ಮಾಯ್ಶ್ಚರ್ ಅಂದ್ರೆ ನೀರು ಎಳ್ಕೊಳ್ದಿರ ಅಂತ ಮರ. ಓಹೋ, ವಾವ್. ಅದಕ್ಕೆ ಅಂತಾನೆ ಈ ಟಾಯ್ಲೆಟ್ ಮಾಡಿದೀವಿ. ಇದರಲ್ಲಿ ನೀವು ಓವೆನ್ ಇಟ್ಕೋಬಹುದು, ಮಿಕ್ಸರ್, ಗ್ರೈಂಡರ್ ಆ ತರದನ್ನೆಲ್ಲ ಇಟ್ಕೊಳ್ಳೋದಕ್ಕೆ, ಇವಾಗ ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇದೊಂದು ಪ್ಲೇಸ್. ಮತ್ತೆ ಇಲ್ಲಿ ಓಪನ್ ಯೂನಿಟ್ ಅಂತಾನು ಮಾಡಿದೀವಿ. ಸೊ ಅಲ್ಲೂ ಏನಾದ್ರು ಈಸಿಯಾಗಿ ಸಿಗೋ ಅಂತ ದಿನಸಿಗಳನ್ನ, ಪದಾರ್ಥಗಳನ್ನ ಇಟ್ಕೊಳ್ಳೋದಕ್ಕೆ ಮಾಡಿರೋ ಅಂತದ್ದು ಓಪನ್ ಯೂನಿಟ್. ಅದು ಇದು ಹೈಡ್ರಾಲಿಕ್ ಲಿಫ್ಟ್ ಅಪ್ ಅಂತ. ಯೂಶಲಿ ನೀವು ಈ ತರ ಓಪನ್ ಆಗುತ್ತೆ ಡೋರ್ಸ್, ಇದು ಮೇಲೆ ಓಪನ್ ಆಗುತ್ತೆ. ಇಲ್ಲಿ ಬೇರೆ ಟಾಲ್ ಯೂನಿಟ್ ಇದೆ, ಇಲ್ಲಿ ಓಪನ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ತರ ಹೈಡ್ರಾಲಿಕ್ ಸೆಟಪ್. ಹಾ, ವಾವ್. ಇದು ಒಂದು ಕಾನ್ಸೆಪ್ಟ್. ಇಲ್ಲಿ ಕ್ರಾಕರಿನೆಲ್ಲ ಡಿಸ್ಪ್ಲೇ ಮಾಡ್ಬೇಕು ಅಂತ ಇರುತ್ತೆ. ಇವಾಗ ಹಳೆ ಕಾಲದ ಕ್ರಾಕರೀಸ್ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಕೆಲವೊಬ್ರು ನಾವಿಲ್ಲಿ ಕಾಣಿಸ್ಬೇಕು, ಆಚೆ ತೋರ್ಸೋದಕ್ಕೆ ಇಡಬೇಕು ಅಂತ ಇರುತ್ತೆ. ಅವಾಗ ಅಜ್ಜಿ ಕಾಲದ ಹಿತ್ತಾಳೆ ತುಂಬಿದೆ, ಹಾ, ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ಬೇಕು. ಈ ಗ್ಲಾಸ್ ಐಟಮ್ಸ್ ಎಲ್ಲ ಇಲ್ಲಿ ಇಡ್ಬೇಕು ಅಂತ ಹೇಳಿದಾಗ ಇದು ಒಂದು ಆಪ್ಷನ್. ಈ ಕ್ರಾಕರಿ ಇದು ಪ್ರೊಫೈಲ್ ಶಟರ್ಸ್ ಅಂತ. ಇಲ್ಲಿ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ. ಇಲ್ಲಿ ನಾವು ಬ್ಲಾಕ್ ಕಲರ್ ಕೊಟ್ಟಿದೀವಿ, ಈ ಥೀಮ್ಗೆ ಸೆಟ್ ಆಗೋ ತರ. ಇದರಲ್ಲಿ ಬ್ರಾನ್ಸ್, ರೋಸ್ ಗೋಲ್ಡ್, ಶಾಂಪೇನ್ ಕಲರ್ ಅಂತ ಎಲ್ಲ ಬರುತ್ತೆ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ಇದು ಬ್ಲಾಕ್ ಕೊಟ್ಟಿದೀವಿ. ಸೊ ಇದರಲ್ಲಿ ಫ್ಲೂಟೆಡ್ ಬರುತ್ತೆ, ಮತ್ತೆ ಟ್ರಾನ್ಸ್ಪರೆಂಟ್ ವೈಟ್ ಬರುತ್ತೆ. ಇಲ್ಲಿ ನಾವು ಬ್ಲಾಕ್ ಕಲರ್ ಯೂಸ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಎಲ್ಲಾ ಕಡೆನೂ ಸ್ಟ್ರಿಪ್ ಲೈಟ್ಸ್, ಪ್ರೊಫೈಲ್ ಲೈಟ್ಸ್ ನ ಕೊಟ್ಟಿದ್ದೀವಿ. ಇಲ್ಲಿ ಲೈಟ್ಸ್ ಇಲ್ಲ. ಸೊ ಇದು ಈ ವಾಲ್ ಯೂನಿಟ್ ಇರೋದ್ರಿಂದ ಇಲ್ಲಿ ಡಿಸ್ಟರ್ಬ್ ಅಂದ್ರೆ ಕಾಣಿಸಲ್ಲ. ಮೇಲೆ ಸರ್ಫೇಸ್ ಅಲ್ಲಿ ಹಾಕಿರೋ ಲೈಟ್. ಅವಾಗ ಏನ್ ಮಾಡ್ತೀವಿ, ಈ ತರ ಸ್ಟ್ರಿಪ್ ಲೈಟ್ಸ್ ಎಲ್ಲ ಕೊಟ್ಕೊಂಡ್ರೆ ಏನಾದ್ರೂ ಟಾಸ್ಕ್ ಮಾಡ್ತಿದಾರೆ ನೀವು ಇಲ್ಲಿ ಅಂತ ಹೇಳಿದಾಗ ಅದನ್ನ ಆನ್ ಮಾಡ್ಕೊಂಡ್ ಮಾಡಿದ್ರೆ ಇಲ್ಲಿ ಒಳ್ಳೆ ಬೆಳಕು ಕಾಣಿಸುತ್ತೆ. ಅದು ಮೇನ್ ಪರ್ಪಸ್. ಇನ್ನೊಂದೇನಂತ ಅಂದ್ರೆ ಜಾಗನ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗಿ ಮಾಡುತ್ತೆ. ಇದು ಏನ್ ಮೇಡಮ್ ಕಲ್ಲ? ಸರಿ, ಇಲ್ಲಿ ನಾವು ಕ್ವಾಟ್ಸ್ ಯೂಸ್ ಮಾಡಿದ್ದೀವಿ. ಕ್ವಾಟ್ಸ್ ಅಂದ್ರೆ ಏನು, ಈಗ ಆಪ್ಷನ್ ಕ್ವಾಟ್ಸ್ ಅಂದ್ರೆ ಅದು ಒಂದು ಕಲ್ಲೇನೆ, ನ್ಯಾಚುರಲ್ ಸ್ಟೋನ್ ಅದು. ಸೊ ಇವಾಗ ನೀವು ಗ್ರಾನೈಟ್ ಅಂತ ಎಲ್ಲ ಕೇಳಿರ್ತೀರಲ್ವಾ, ಗ್ರಾನೈಟ್ ಆದ್ರೆ ಮಿನಿಮಲ್ ಆಪ್ಷನ್, ಕಡಿಮೆ ಆಪ್ಷನ್ ಇರುತ್ತೆ ಕಲರ್ಸಿಗೆಲ್ಲ. ಅದ್ರಲ್ಲಿ ಒಂದು 2-3 ತರದ್ ಸಿಗ್ಬೋದು ನಿಮಗೆ. ಸೊ ಕ್ವಾಟ್ಸ್ ಅಲ್ಲಿ ಆದ್ರೆ ಏನಾಗುತ್ತೆ, ತುಂಬಾ ವೆರೈಟೀಸ್ ಆಫ್ ನಿಮಗೆ ಕಲೆಕ್ಷನ್ಸ್ ಸಿಗುತ್ತೆ, ಕಲರ್ ಸಿಗುತ್ತೆ. ಈ ನಮ್ಮ ಮನೆಗೆ ಯಾವ ತರ ಬೇಕೋ ಆ ಕಲರಿಗೆ ನಾವು ಈ ಸ್ಲ್ಯಾಬ್ನ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ನಾವಿಲ್ಲಿ ಕ್ವಾಟ್ಸ್ ಯೂಸ್ ಮಾಡಿದೀವಿ. ಕ್ವಾಟ್ಸ್ ಏನಾಗುತ್ತೆ ಅಂದ್ರೆ ನಿಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗುತ್ತೆ ಕ್ವಾಟ್ಸ್ ನ ಯೂಸ್ ಮಾಡಿದ್ರೆ. ಅದಕ್ಕೆ ನಾವು ಕ್ವಾಟ್ಸ್ ಯೂಸ್ ಮಾಡಿದ್ವಿ. ಮತ್ತೆ ಒರೆಸ್ಕೊಳ್ಳೋಕೆಲ್ಲ ಈಸಿ. ಹೌದು, ಕ್ಲೀನ್ ತೊಂದರೆ ಆಗಲ್ಲ, ಆರಾಮಾಗಿ ಕ್ಲೀನ್ ಆಗುತ್ತೆ. ವೆರಿ ನೈಸ್. ಸರ್, ಇದು ಸೇಮ್ ಕ್ವಾಟ್ಸೇ. ಓ ಗುಡ್. ಡಿಸೈನ್ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ಎಲ್ಲ ನೋಡ್ಬಿಟ್ಟು ನಾವು ಹೇಳಿರ್ತೀವಿ. ಈ ತರ ಫ್ರಿಡ್ಜ್ ತಗೋಬಹುದು, ನೀವು ಎಷ್ಟು ಡೋರ್ಸ್ ತಗೋಬೇಕು, ಯಾವ ಸೈಜ್ ತಗೋಬೇಕು ಅಂತ ಎಲ್ಲ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಕ್ಲೈಂಟ್ ತಗೊಂಡಿದ್ದು ಸರ್. ಸುತ್ತ ಹಸಿರು, ಮಧ್ಯದಲ್ಲಿ ಮನೆ, ಒಂದು ಗಾರ್ಡನ್ನು, ಸುಂದರವಾದ ಒಳಾಂಗಣ. ಎಷ್ಟು ಅದ್ಭುತವಾಗಿದೆ ಈ ಮನೆ. ಇಲ್ಲಿ ಕಿಚನ್ ಇಲ್ಲಿರೋದ್ರಿಂದ ಇಲ್ಲಿ ಒಂದು ವ್ಯಾನಿಟಿ ಅಂತ ಮಾಡಿದ್ದೀವಿ. ಇದು ಇಲ್ಲಿ ಇದು ಡೈನಿಂಗ್ ಸ್ಪೇಸ್ ಆಗಿರೋದ್ರಿಂದ ಊಟ ಮಾಡಿ ಇಲ್ಲಿ ಕೈ ತೊಳೆಯೋದಕ್ಕೆ ಈಸಿ ಆಕ್ಸೆಸ್ ಆಗಲಿ ಅಂತ ಇಲ್ಲೊಂದು ವ್ಯಾನಿಟಿ ಮಾಡಿದ್ವಿ. ಸೊ ಈ ವ್ಯಾನಿಟಿಯಲ್ಲಿ ಜಸ್ಟ್ ಇಲ್ಲಿ ಕೆಳಗಡೆ ಒಂದು ಸ್ಟೋರೇಜ್ ಮಾಡಿದೀವಿ, ಒಂದು ಸಿಂಕ್ ಇದೆ ಅಷ್ಟೇನೆ, ಕೌಂಟರ್ ಟಾಪ್ ಸಿಂಕ್ ಇದೆ. ಇದನ್ನ ಕವರ್ ಮಾಡಬೇಕು, ಹಾಲಿಗೆ ವಿಸಿಬಲ್ ಆಗಬಾರ್ದು, ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಪಾರ್ಟಿಷನ್ ಮಾಡ್ತೀವಿ. ಸೊ ಇದ್ರ ಬ್ಯಾಕ್ ಟೈಲ್ಸ್ ಯೂಸ್ ಮಾಡಿದೀವಿ ಹಿಂದೆ, ಯಾಕಂದ್ರೆ ಇಲ್ಲಿ ನೀರು ಹಾರಿದ್ರೆ ಗೋಡೆ ಗಲೀಜಾಗಬಾರ್ದು ಅನ್ನೋ ಕಾರಣಕ್ಕೆ. ಇಲ್ಲಿ ವಾಲ್ಪೇಪರ್ನು ಯೂಸ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನೀರೇನಾದ್ರೂ ಆದ್ರೆ ಅದು ಪೀಲ್ ಆಫ್ ಆಗ್ಬಿಡುತ್ತೆ, ಕಿತ್ಕೊಂಡ್ ಬಂದ್ಬಿಡುತ್ತೆ ಗೋಡೆಯಿಂದ, ತುಂಬಾ ದಿನ ಬಾಳಿಕೆ ಬರಲ್ಲ. ಅದಕ್ಕೋಸ್ಕರ ಟೈಲ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ಒಂದು ಈ ವಾಲ್ನ ಹೈಲೈಟ್ ಮಾಡೋದಕ್ಕೆ, ಖಾಲಿ ಕಾಣಿಸ್ಬಾರ್ದು ಅಂತ ಇಲ್ಲಿ ವಾಲ್ಪೇಪರ್ನ ಯೂಸ್ ಮಾಡಿದ್ದೀವಿ. ಹಾ ಸರ್. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಒಂದು ರೂಮ್ ಇದೆ. ಇದು ಬಂದ್ಬಿಟ್ಟು ಪೇರೆಂಟ್ಸ್ಗೆ ಅಂತ ಮಾಡಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಇದು ಮಾಸ್ಟರ್ ಬೆಡ್ರೂಮ್ ತರನೇ, ಎಲ್ಲದಕ್ಕೂ ಅಟ್ಯಾಚ್ ವಾಶ್ರೂಮ್ ಇರುತ್ತೆ, ಬೆಡ್ರೂಮ್ ಇರುತ್ತೆ. ಸೊ ಇಲ್ಲೂ ನಾವು ಫುಲ್ ಕಾಟ್ ಇಂದ ಹಿಡಿದು ಎಲ್ಲದು ನಾವೇ ಡಿಸೈನ್ ಮಾಡಿರೋದು, ಪ್ರೊವೈಡ್ ಮಾಡಿರೋದು. ಸೊ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮಗೆ ಕಾಟ್ ತಗೊಳ್ಳೋದಾದ್ರೆ, ಕಾಟ್ ಬಂದ್ಬಿಟ್ಟು ಹೈಡ್ರಾಲಿಕ್ ಕಾಟ್ ಸರ್ ಇದು. ಹಾ, ಕೆಳಗಡೆ ಸ್ಟೋರೇಜ್ ಇರುತ್ತೆ. ಮತ್ತೆ ಇದು ಕಸ್ಟಮೈಸ್, ಇಲ್ಲಿ ಎಷ್ಟು ಜಾಗ ಅವೈಲೇಬಲ್ ಇದೆ ಅನ್ನೋದನ್ನ ನೋಡ್ಕೊಂಡು ನಾವು ಈ ಜಾಗಕ್ಕೆ ತಕ್ಕಂತೆ
ಇದನ್ನ ಕಾಟನ್ ಮಾಡಿದೀವಿ. ಸೊ ರೆಡಿಮೇಡ್ ತಂದು ಹಾಕ್ಸಿಲ್ಲ? ಇಲ್ಲ ಇಲ್ಲ ಇಲ್ಲ, ಕಸ್ಟಮೈಸ್ ಇದು ಸರ್. ಇದೆಲ್ಲ ಪ್ಲೈವುಡ್ ಏನೇನೆ, ಬಟ್ ಒಳ್ಳೆ ಕ್ವಾಲಿಟಿ ಪ್ಲೈ ಹಾಕಿರ್ತೀವಿ. ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ. ಕಾರ್ಡ್ ಜೊತೆಗೆ ಯೂಶಲಿ ಹೆಡ್ ಬೋರ್ಡ್ ಅಂತ ಹೇಳ್ತಾರೆ ಇದನ್ನ. ಹೆಡ್ ಬೋರ್ಡ್ ಅಂತಂದ್ರೆ ಈ ಕುತ್ಕೊಂಡಾಗ ಈ ತರ ಹೊರಕೊಳ್ಳೋದಕ್ಕೆಲ್ಲ ಇದನ್ನ ಹೆಡ್ ಬೋರ್ಡ್. ಇಲ್ಲಿ ಕುಶನ್ ಕೊಟ್ಟಿದೀವಿ. ನಾವಿಲ್ಲಿ ಏನ್ ಮಾಡಿದೀವಿ, ಇದು ಮತ್ತೆ ಈ ಕಾಟ್ ಎಲ್ಲಾನು ಮ್ಯಾಚ್ ಮಾಡಿದೀವಿ. ಕಲರ್ ಒಂದ್ ಥೀಮ್ ಇರ್ಲಿ ಅಂತ ಈ ಕಲರ್ ತಗೊಂಡಿದೀವಿ. ಸೊ ಇಲ್ಲಿ ಹೆಡ್ ಬೋರ್ಡ್ ಬಂದ್ಬಿಟ್ಟು ಅಲ್ಲಿಂದ ಈ ಎಂಡ್ ವರ್ಗೂ ಕೊಟ್ಟಿದೀವಿ. ಯಾಕೆ ಇಲ್ಲಿವರೆಗೂ ಕೊಟ್ಟಿದೀವಿ ಅಂತ ಹೇಳಿದ್ರೆ, ಇಲ್ಲೊಂದು ಕಿಟಕೆ ಬಂದಿದೆ ನಿಮ್ಗೆ. ಸೊ ಕಿಟಕೆ ಪಕ್ಕ ಇಲ್ಲಿ ಕುತ್ಕೊಂಡು ನೋಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ಸೋಫಾ ತರನು ಹ್ಯಾಕ್ಟ್ ಮಾಡುತ್ತೆ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಕೆಳಗಡೆ ಬೇ ವಿಂಡೋ ಅಂತ ಕರಿತೀವಿ ಈ ಕಾನ್ಸೆಪ್ಟ್ ನ. ಸೊ ಇಲ್ಲಿ ಸಿಟ್ಟಿಂಗ್ ಕೊಟ್ಟಿರ್ತೀವಿ, ಮತ್ತೆ ಇದನ್ನು ಇಲ್ಲಿ ಕುತ್ಕೊಂಡು ಹೊರಕೊಳ್ಳೋದಕ್ಕೆ ಅಂತ ಇಲ್ಲಿ ಎಕ್ಸ್ಟೆಂಡ್ ಮಾಡಿದೀವಿ. ಹೌದು, ಅದು ಅವಾಗ ಇಲ್ಲಿ ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಇಲ್ಲಿ ಖಾಲಿ ಉಳಿಯುತ್ತೆ, ಮತ್ತೆ ಬೇರೆ ಏನಾದ್ರು ಡಿಸೈನ್ ಮಾಡ್ಬೇಕು. ಸೊ ಇಲ್ಲೇ ಬೇ ವಿಂಡೋ ಬಂದಿರೋದ್ರಿಂದ ಇಲ್ಲಿ ಕುತ್ಕೊಂಡು ಆರಾಮಾಗಿ ಇಲ್ಲಿ ಕುತ್ಕೊಂಡು ಹಿಂಗ್ ಹೊರಕೋಬಹುದು ಈ ತರ. ಅದಕ್ಕೆ ಪುಸ್ತಕ ಓದ್ಬೋದು. ಮತ್ತೆ ವಾರ್ಡ್ರೋಬಿಗೆ ಬಂದ್ರೆ ಇಲ್ಲಿ ಎಲ್ಲಾ ಕಡೆನೂ ಒಂದೊಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿದೀವಿ. ಒಂದೊಂದು ರೂಮ್ಗೂನು ಇಲ್ಲಿ ನಾವು ಸೆಮಿ ಗ್ಲಾಸ್ ಫಿನಿಶ್ ಲ್ಯಾಮಿನೇಟ್ ನ ಯೂಸ್ ಮಾಡಿದೀವಿ. ಗ್ಲಾಸಿ, ಸ್ವಲ್ಪ ಗ್ಲಾಸಿ ಇದೆ ಇದು. ನೀವು ಅಲ್ಲಿ ಆಚೆ ಎಲ್ಲ ನೋಡಿದ್ದು ಮ್ಯಾಟ್ ಫಿನಿಶ್, ನೀವು ಟಚ್ ಮಾಡಿದ್ರೆ ಫೀಲ್ ಆಗ್ಬೋದು. ಇದು ಗ್ಲಾಸಿ, ಇದು ರಿಫ್ಲೆಕ್ಟ್ ಆಗ್ತಿದೆ ನೋಡಿ ಸ್ವಲ್ಪ ಲೈಟಿಗೆ. ಹಾ, ಸೊ ಇದು ಗ್ಲಾಸಿ ಇದೆ. ಇಲ್ಲಿ ಬಂದ್ಬಿಟ್ಟು ಮ್ಯಾಟ್, ಇದು ವುಡ್ ಫಿನಿಶ್. ವುಡ್ ಎರಡು ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ. ಮತ್ತೆ ಯೂಶಲಿ ನೀವು ಹ್ಯಾಂಡಲ್ಸ್ ಎಲ್ಲ ನೋಡಿರ್ತೀರಾ, ಚಿಕ್ಕ ಚಿಕ್ಕ ಹ್ಯಾಂಡಲ್ಸ್ ಇರುತ್ತೆ. ಇದು ನೋಡಿ, ನಾವು ಫುಲ್ ಹೈಟ್ ಹ್ಯಾಂಡಲ್ಸ್ ಕೊಟ್ಟಿದೀವಿ. ಇದೆಲ್ಲ ಹ್ಯಾಂಡ್ಲೆ? ಹೌದು. ಎಲ್ಲಿ ಬೇಕಾದ್ಕೊಂಡು ತೆಗಿಬೋದು ನೀವು. ಹೌದು, ಸ್ವಿಂಗ್ ಡೋರ್ಸ್ ಅಂತ ಹೇಳ್ತಾರೆ. ರೇಷ್ಮೆ ಸೀರೆ ಇದೆ ಮನೆ ಓನರ್ ಹತ್ರ, ಬರೀ ರೇಷ್ಮೆ ಸೀರೆನೇ ಇದಾವೆ ಸ್ನೇಹಿತರೆ. ಗ್ರೇಟ್. ಇದು ಪ್ರೊಫೈಲ್ ಹ್ಯಾಂಡಲ್ಸ್ ಅಂತ ಕರೀತಾರೆ. ಮತ್ತೆ ಇದೆಲ್ಲ ಒಳ್ಳೆ ವುಡ್ಗಳು ಹಾಕಿರ್ತೀರಿ? ಹೌದು ಸರ್, ಒಳ್ಳೆ ಊಟ. ಇನ್ನೊಂದು ಡ್ರೆಸ್ಸಿಂಗ್ ಯೂನಿಟ್, ಎಲ್ಲಾ ರೂಮ್ ಅಲ್ಲೂ ಒಂದೊಂದು ಡ್ರೆಸ್ಸಿಂಗ್ ಯೂನಿಟ್ ಇರಲೇಬೇಕು. ಸೊ ಇಲ್ಲೇನ್ ಮಾಡಿದೀವಿ ನಾವು, ವಾರ್ಡ್ರೂಬ್ ಅಲ್ಲೇನೆ ಶಟರ್ ಮೇಲೆನೆ ಗ್ಲಾಸ್ ಕೊಟ್ಟಿದ್ವಿ ಸರ್. ಸ್ಟೋರೇಜ್ ತರನ ಆಕ್ಟ್ ಮಾಡುತ್ತೆ. ಒಳಗಡೆ ನಿಮಗೆ ವಾರ್ಡ್ರೂಬ್ ತರನೇ ಇರುತ್ತೆ, ಆಚೆ ಶಟರ್ ಅಲ್ಲಿ ಮಾತ್ರ ಈ ತರ ಗ್ಲಾಸ್ ಹಾಕಿದೀವಿ. ಹೆಡ್ ಬೋರ್ಡ್ ನ ಕೊಟ್ಟಿದೀವಲ್ವಾ, ಇಲ್ಲಿ ಮೇಲೆ ಖಾಲಿ ಖಾಲಿ ಕಾಣಿಸ್ಬಾರ್ದು, ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಾಲ್ ಪೇಪರ್ ನ ಯೂಸ್ ಮಾಡಿದ್ದೇವೆ. ಇದೆಲ್ಲ ಫಿಟ್ಟಿಂಗ್ಸ್, ಈ ಬಲ್ಬು ಇದೆಲ್ಲ ನೀವು ಅದೆಲ್ಲ ಹೌದು ಸರ್, ಡಿಸೈನಿಂಗ್ ಅಲ್ಲಿ ಸಜೆಸ್ಟ್ ಮಾಡ್ತೀವಿ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ, ಯಾವ ತರ ಹಾಕೋಬಹುದು ಅಂತ. ಸೊ ಬೇಸ್ಡ್ ಆನ್ ದಟ್ ಎಲ್ಲ. ಇದರಲ್ಲಿ ಒಂದು ಸಿಂಪಲ್ ಆಗಿ ಒಂದು ಲೈನ್ POP ಮಾಡಿದೀವಿ ಎಕ್ಸ್ಟ್ರಾ. ಅಂದ್ರೆ POP ಸೀಲಿಂಗ್, ಫುಲ್ ಸೀಲಿಂಗ್ ಮಾಡಿದೀವಿ, ಮತ್ತೆ ಇನ್ನೊಂದು ಪ್ರೊಜೆಕ್ಷನ್ ಜಾಸ್ತಿ ತಗೊಂಡು ಅಲ್ಲಿ ಮಾತ್ರ ಹೈಲೈಟ್ ಮಾಡಿದ್ದೀವಿ. ಓಕೆ, ಸಖತ್ತಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಈಗ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಮೆಟ್ಲ ಮೇಲೆ ರನ್ನಿಂಗ್ ಆಗೋಕ್ಕೆ ಎಷ್ಟು ಒಳ್ಳೆ ಲೈಟಿಂಗ್ ಮಾಡಿದ್ದಾರೆ ನೋಡಿ ಇವರು. ಈ ಮನೆ ಇತ್ತೀಚೆಗೆ ಗೃಹಪ್ರವೇಶ ಆಗಿರೋದಲ್ಲ? ಹೌದು ಸರ್. ಇದು ಲಿವಿಂಗ್ ಹಾಲ್, ಫಸ್ಟ್ ಫ್ಲೋರ್ನ ಲಿವಿಂಗ್ ಹಾಲ್ ಇದು. ಓಕೆ, ಫಸ್ಟ್ ಫ್ಲೋರ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದೀವಿ, ಬಟ್ ಈ ಜಾಗ ಇದು ಡಬಲ್ ಸೀಲಿಂಗ್ ಹೈಟ್ ಇರೋದ್ರಿಂದ ಈ ಜಾಗನ ಹೈಲೈಟ್ ಮಾಡಿದೀವಿ. ಸೊ ಇಲ್ಲಿ ವಿನಿರ್ ಫಿನಿಶ್ದು ಸೀಲಿಂಗ್ ಹಾಕ್ಬಿಟ್ಟು ಅದಕ್ಕೆ ಒಂದು ಚೆನ್ನಾಗಿರೋ ಸ್ಲೀಕ್ ಆಗಿರೋದು ಚಾಂಡಲಿಯರ್ ಕೊಟ್ಟಿದ್ದೀವಿ. ಓಕೆ ಓಕೆ. ಮೇಲೆ 2 ರೂಮ್ ಇದೆ. ಸೊ ಈ 2 ರೂಮಲ್ಲಿ ಇರೋಂಥವ್ರು ಇಲ್ಲಿ ಕೂತ್ಕೊಂಡ್ರೆ ಇದೊಂಥರ ಬಾಲ್ಕನಿ ಥರ ಕಮ್ ಹಾಲ್ ಮೇಲೆ ಕಾಣುತ್ತಿದ್ದು, ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಸ್ನೇಹಿತರೆ. ಇದು ಕಿಡ್ಸ್ ರೂಮ್, ಅಂದರೆ ಮಕ್ಕಳ ರೂಮು. ದಯವಿಟ್ಟು ಲೈಟ್ ಹಾಕಿ. ನೋಡಿ, ಲೈಟ್ ಬಂದ ಕೂಡಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೂಮು. ವಾವ್. ಮಕ್ಕಳಿಗೆ ಅಂತ ಮಾಡಿರೋ ರೂಮು, ಅವರಿಗೆ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಒಂದು ಸ್ಟಡಿ ರೂಮ್ ಅಂತೂ ಬೇಕೇ ಬೇಕು. ಓದ್ಕೊಳ್ಳೋದಕ್ಕೆ ಬರೆಯೋದಕ್ಕೆ ಒಂದು ಟೇಬಲ್ ಎಲ್ಲ ಇರಬೇಕು. ಸೊ ಅದಕ್ಕೆ ಇಲ್ಲಿ ಒಂದು ಚಿಕ್ಕದು ಕಾಟ್ ಮಾಡಿದೀವಿ. ಕಾಟ್ ಮತ್ತೆ ಅಲ್ಲೊಂದು ಸ್ಟಡಿ ಟೇಬಲ್ ಮಾಡಿದೀವಿ. ಇದನ್ನು ಬಂದ್ಬಿಟ್ಟು ಇದು ಕಸ್ಟಮೈಸಬಲ್ ಕಾಟ್ ಬೆಡ್. ಸೊ ಇದಕ್ಕೂ ಎಷ್ಟು ಈ ರೂಮ್ ಸ್ಪೇಸ್ ಎಲ್ಲ ನೋಡ್ಕೊಂಡು ಹೈಡ್ರಾಲಿಕ್ ಸ್ಟೋರೇಜ್ ಕಾಟ್ ಅಂತ ಮಾಡಿದೀವಿ. ಮತ್ತೆ ಈ ಕಡೆ ಅದು ಸ್ಟೋರೇಜ್ ಸ್ಪೇಸ್, ಅದು ಸ್ಟೋರೇಜ್ ಸ್ಪೇಸ್. ಇದು ಬಂದ್ಬಿಟ್ಟು ಸೈಡ್ ಟೇಬಲ್ ಆಗು ಆಕ್ಟ್ ಮಾಡುತ್ತೆ, ಮತ್ತೆ ಅಲ್ಲಿ ಏನಾದ್ರು ಇಟ್ಕೋಬಹುದು. ಸೊ ಮತ್ತೆ ಇಲ್ಲಿ ನೀವು ಬ್ಯಾಕ್ ಪ್ಯಾನಲ್ ನೋಡಿದ್ರೆ ಹೊರಕೊಳ್ಳೋದಕ್ಕೆ ಬ್ಯಾಕ್ ಪ್ಯಾನಲ್ ಮಾಡಿದೀವಿ. ಬ್ಯಾಕ್ ಪ್ಯಾನಲ್ ಕೊಟ್ಬಿಟ್ಟು ಫಸ್ಟ್ ಅದ್ರ ಮೇಲೆ ಕುಶನ್ ಕೊಟ್ಟಿದೀವಿ. ಕೆಳಗಡೆ ಪೇರೆಂಟ್ಸ್ ರೂಮ್ ಅಲ್ಲಿ ಜಸ್ಟ್ ಕುಶನಿಂಗ್ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಪ್ಯಾನಲ್ ಒಂದು ಕೊಟ್ಟಿದೀವಿ, ಮತ್ತೆ ಅದ್ರ ಮೇಲೆ ವಾಲ್ ಪೇಪರ್ ಕೊಟ್ಟಿದೀವಿ. ಸೊ ಇಲ್ಲಿ ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಮಾಡಿದೀವಿ, ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದೀವಿ. ಓಕೆ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಸ್ಟಡಿ ಟೇಬಲ್ ಇದೆ. ಸ್ಟಡಿ ಟೇಬಲ್ ಬಂದ್ಬಿಟ್ಟು ವಾರ್ಡ್ರೋಬಿಗೆ ಅಟ್ಯಾಚ್ ಆಗಿದೆ. ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಇದು ಮೆಟೀರಿಯಲ್ ಬೇರೆ ಯೂಸ್ ಮಾಡಿದೀವಿ ಈ ರೂಮಲ್ಲಿ. ಏನಂತ ಹೇಳಿದ್ರೆ ಇದು ಲ್ಯಾಮಿನೇಟ್, ಮತ್ತೆ ಇದನ್ನ ರತನ್ ಅಂತ ಕರಿತೀವಿ. ಒಳಗಡೆ ಕಾಣಿಸ್ತಿದೆಯಲ್ಲ, ಇದನ್ನ ರತನ್ ಅಂತ ಕರಿತೀವಿ. ರತನ್ನ ಗ್ಲಾಸ್ ಮಧ್ಯ ಇಟ್ಬಿಟ್ಟು ಸ್ಯಾಂಡ್ವಿಚ್ ಮಾಡಿರ್ತಾರೆ, ಅದನ್ನ ಇಲ್ಲಿ ಯೂಸ್ ಮಾಡಿದೀವಿ ವಿತ್ ಲ್ಯಾಮಿನೇಟ್. ಅಂದ್ರೆ ಈ ಕಡೆನೂ ಗ್ಲಾಸ್ ಈ ಕಡೆನೂ ಗ್ಲಾಸ್, ಅದ್ರ ಮಧ್ಯೆ ರತನ್. ಹೌದು. ಅಂದ್ರೆ ಇದೇನ್ ಗೊತ್ತಾ, ಇದು ಹಳೆ ಕಾಲದಲ್ಲೆಲ್ಲ ಚೇರ್ ಎಲ್ಲ ಮಾಡ್ತಿದ್ರು. ಹೆಡ್ ಮಾಸ್ಟರ್ ಚೇರು. ಹೌದು, ಅದು ಮೆಟೀರಿಯಲ್ ಇದು ರತನ್ ಅಂತ ಕರೀತಾರೆ. ಸೊ ಡಿಪೆಂಡ್ ಆನ್ ಹೆಂಗೆ ಕ್ಲೈಂಟ್ ಕೇಳ್ತಾರೆ ಆ ತರ ಡಿಸೈನ್ ಮಾಡ್ತೀವಿ. ಹ್ಯಾಂಡಲ್ಸ್ ಅಷ್ಟೇ, ಯೂಶಲಿ ಚಿಕ್ಕ ಚಿಕ್ಕ 1 feet 2 feet ಹ್ಯಾಂಡಲ್ಸ್ ಎಲ್ಲ ಇರುತ್ತೆ. ನಾವು ಇಲ್ಲಿ 3 feet ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಇಷ್ಟು ಹ್ಯಾಂಡ್ಲೆ. ಹಾ, ಅಂದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕಾನ್ಸೆಪ್ಟ್ ಮಾಡಿದ್ವಿ. ವೆರಿ ನೈಸ್. ಜೊತೆಗೆ ಇದು ಹಾಗೆ ಕಂಟಿನ್ಯೂ ಆಗಿ ಈ ಸ್ಟಡಿ ಟೇಬಲ್ಗೆ ಬಂದಿದೆ. ಹೌದು, ಮಕ್ಕಳ ರೂಮೇ ಆಗಿರೋದ್ರಿಂದ ಓದೋ ಮಕ್ಕಳು ಇರ್ತಾರೆ, ಅವ್ರು ಏನೋ ಓದ್ಕೊಳ್ಳೋಕ್ಕೆ, ಹೋಮ್ ವರ್ಕ್ ಮಾಡೋಕ್ಕೆ, ಕಂಪ್ಯೂಟರ್ನ ವರ್ಕ್ ಮಾಡೋಕ್ಕೆ, ಅಥವಾ ದಿಸ್ ಇಸ್ ವರ್ಕ್ ಫ್ರಮ್ ಹೋಮ್ ರೂಮ್ ಕೂಡ ಆಗ್ಬೋದು. ಹೌದು, ವರ್ಕ್ ಫ್ರಮ್ ಹೋಮ್ ಇರ್ತಾರೆ ಎಷ್ಟೋ ಜನ, ಅವ್ರಿಗೆ ಅದರ ರೂಮು ಅದೆಲ್ಲ ಆಕ್ಸೆಸ್ ಮಾಡೋಕ್ಕೂ ಆಗುತ್ತೆ. ಮತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದ್ಬಿಟ್ಟು ನಾವು ಇಲ್ಲಿ ಮಾಡಿದೀವಿ, ಬೆಡ್ ಸೈಡ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿದೀವಿ ಇದು. ಸೊ ಯೂಶಲಿ ಏನಾಗುತ್ತೆ, ಎದ್ದ ತಕ್ಷಣ ನಮ್ಮ ಮುಖ ನಾವೇ ನೋಡ್ಕೋಬಾರ್ದು, ಅದು ಬೆಡ್ ರಿಫ್ಲೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೆಡ್ ಆಪೋಸಿಟ್ ಮಾಡಲ್ಲ, ಏನು ಮಿರರ್ನ, ಡ್ರೆಸ್ಸಿಂಗ್ ಯೂನಿಟ್ನ. ಸೊ ಇಲ್ಲಿ ನಮಗೆ ಇಲ್ಲಿ ಸ್ಪೇಸ್ ವಾರ್ಡ್ರೋಬಿಗೆ ಅಷ್ಟೇ ಸಾಕಾಗಿರೋದ್ರಿಂದ ಇಲ್ಲೇನ್ ಮಾಡಿದ್ವಿ ನಾವು, ಈ ಸೈಡ್ ಜಾಗ ಇತ್ತಲ್ಲ ಇದನ್ನ ಯುಟಿಲೈಸ್ ಮಾಡ್ಕೊಂಡಿದೀವಿ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡ್ಬಿಟ್ಟು ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ವೆರಿ ನೈಸ್. ವುಡನ್ ಫಾಲ್ ಸೀಲಿಂಗ್ ಮಾಡ್ಕೊಂಡಿದೀವಿ, ಕಾಂಬಿನೇಷನ್ ಅಲ್ಲಿ ಫಾಲ್ ಸೀಲಿಂಗ್. ಇದು ಬಂದ್ಬಿಟ್ಟು ಜಸ್ಟ್ ನಿಮಗೆ, ನೀವು ಬೇರೆ ಪ್ರೊಜೆಕ್ಷನ್ ಅಲ್ಲಿ ಡಿಸೈನ್ ಎಲ್ಲ ಮಾಡಿರೋದು ನೋಡಿರ್ತೀರಾ. ಇದು ಬಂದ್ಬಿಟ್ಟು ಜಸ್ಟ್ ನಾವು ಇಲ್ಲಿ ಪ್ರೊಫೈಲ್ ಲೈಟ್ಸ್ ಹಾಕೊಂಡು ಸರ್ಫೇಸ್ ಲೈಟ್ ಹಾಕಿದೀವಿ. ತುಂಬ ಸ್ಟ್ರಾಂಗ್ ಆದಂಥ ಡೋರ್ಗಳು ಮತ್ತು ಅವಕ್ಕೆ ಹಾಕಿರುವಂಥ ಫಿಟ್ಟಿಂಗ್ಸ್ ಕೂಡ ಅಷ್ಟೇ ಎಷ್ಟು ಒಳ್ಳೆ ಫಿಟ್ಟಿಂಗ್ಸ್ ಹಾಕಿದೆ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು, ಎಂಟ್ರಿ ಬಂದ ತಕ್ಷಣ ಇದು ಲಿವಿಂಗ್ ಹಾಲ್ ತರ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಖಾಲಿ ಜಾಗ ಇದೆ ಸ್ವಲ್ಪ. ಸೊ ಇದು ಖಾಲಿ ಜಾಗ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡಿದೀವಿ, ಇಲ್ಲಿ ಒಂದು ಡಿಸೈನ್ ಮಾಡಿದೀವಿ. ಇದು ಸ್ಟೋರೇಜ್ ತರನು ಹ್ಯಾಕ್ ಮಾಡುತ್ತೆ, ಮತ್ತೆ ಇಲ್ಲಿ ಏನಾದ್ರೂ ಡಿಸ್ಪ್ಲೇ ಆದ್ರೂ ಮಾಡ್ಬೋದು. ಹಾಗೇನೆ ಇಲ್ಲಿ ಜಾಗ ಖಾಲಿ ಇರಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಈ ಸ್ಪೇಸ್ ಹೈಲೈಟ್ ಆಗುತ್ತೆ. ಸೊ ಇಲ್ಲೂ ಸೇಮ್ ರತನ್ ಯೂಸ್ ಮಾಡಿದೀವಿ, ಇದೆಲ್ಲ ಆರ್ಚ್ ಯೂಸ್ ಮಾಡ್ಕೊಂಡು ಮಾಡಿದೀವಿ. ಸೊ ನೆಕ್ಸ್ಟ್ ಇಲ್ಲೂ 3 ತರ ಕಾಂಬಿನೇಷನ್ ಇದೆ. ಇದು ಲ್ಯಾಮಿನೇಟ್ ಒಂದು ಯೂಸ್ ಮಾಡಿದೀವಿ, ರತನ್ ಒಂದು ಯೂಸ್ ಮಾಡಿದೀವಿ, ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ಪ್ಯಾನಲಿಂಗ್ ಕೊಟ್ಬಿಟ್ಟು ಹಿಂದೆ ಗ್ಯಾಪ್ ಕೊಟ್ಟಿದೀವಿ. ಈ ಗ್ಯಾಪ್ ಅಲ್ಲಿ ಲೈಟ್ ಇದೆ. ಸೊ ಆ ಲೈಟ್ ಹಾಕಿದ್ರೆ ಇದು ಸ್ಪೇಸ್ ನ ಎನ್ಹಾನ್ಸ್ ಮಾಡುತ್ತೆ, ಮತ್ತೆ ಅದು ನಿಮಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ವಾವ್. ಮತ್ತೆ ಇಲ್ಲಿ ಸ್ಪೇಸ್ ನಮಗೆ ತುಂಬಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬೇರೆ ತರ ಕಾನ್ಸೆಪ್ಟ್ ನ ಯೂಸ್ ಮಾಡಿದೀವಿ. ಏನಂತ ಹೇಳಿ, ಒಂದು ಮೇಜರ್ ಬಂದ್ಬಿಟ್ಟು ಮೆಟೀರಿಯಲ್. ಸೊ ನಾವ್ ಅಲ್ಲೆಲ್ಲ ಕೆಳಗಡೆ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಕಿಡ್ಸ್ ಬೆಡ್ರೂಮ್ ಅಲ್ಲಿ ಬಂದ್ಬಿಟ್ಟು ರತನ್ ಯೂಸ್ ಮಾಡಿದೀವಿ, ಸ್ಪೆಷಾಲಿಟಿ. ಇಲ್ಲಿ ಬಂದ್ಬಿಟ್ಟು ಲ್ಯಾಕರ್ಡ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ನೀವು ಲಾಫ್ಟ್ ನೋಡ್ತಾ ಇದ್ರಿ, ವಿತ್ ಲಾಫ್ಟ್. ಇಲ್ಲೇನ್ ನಿಮಗೆ ಲಾಫ್ಟೇ ಕಾಣಿಸ್ತಾ ಇಲ್ಲ. ಫ್ಲೋರ್ ಟು ಸೀಲಿಂಗ್, F2C ಅಂತ ಕರಿತೀವಿ, ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ ನ ಮಾಡಿದೀವಿ. ಸೊ ಇದು ಮೆಟೀರಿಯಲ್ ಬಂದ್ಬಿಟ್ಟು ಅರಿಸ್ಟೋದು ಲ್ಯಾಕರ್ಡ್ ಗ್ಲಾಸ್ ಅಂತ ಯೂಸ್ ಮಾಡಿ. ಅರಿಸ್ಟೋ ಕಂಪನಿದು ಗ್ಲಾಸ್. ಇದೆಲ್ಲ ಬಂದ್ಬಿಟ್ಟು ಸ್ಲೈಡಿಂಗ್. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಎಲ್ಲಾ ವಾರ್ಡ್ರೋಬ್ ಅಲ್ಲೂ ನಾವು ಈ ತರ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದೀವಿ. ಇದು ಡೋರ್ ಓಪನ್ ಮಾಡಿದಾಗ ಇಲ್ಲಿ ಕಾಣಿಸ್ಲಿಲ್ಲ, ಲೈಟ್ ಆಫ್, ಇಲ್ಲೇನಾದ್ರೂ ಆಫ್ ಮಾಡಿದೀರಾ ಅಂತ ಹೇಳ್ದೆ, ಇಲ್ಲಿ ಕಾಣಿಸ್ಲಿ ಏನ್ ಇಟ್ಟಿದೀವಿ ಅನ್ನೋದಕ್ಕೆ ಈ ತರ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದೀವಿ. ಡೋರ್ ತೆಗೆದಾಗ ಮಾತ್ರ ಆನ್ ಆಗುತ್ತಾ ಅಥವಾ ಸದಾಕಾಲ ಆನ್ ಆಗಿರುತ್ತಾ? ಸರಿ, 2 ತರನೂ ಬರುತ್ತೆ. ಒಂದು ಯಾವಾಗ್ಲೂ ಆನ್ ಆಗಿರೋ ತರ ಇರುತ್ತೆ, ಇನ್ನೊಂದು ಅದು ಸೆನ್ಸರ್ ಕೊಟ್ಟಿರ್ತೀವಿ. ಈ ತರ ಕ್ಲೋಸ್ ಮಾಡಿದಾಗ ಆಫ್ ಆಗುತ್ತೆ, ಓಪನ್ ಮಾಡಿದಾಗ ಆನ್ ಆಗುತ್ತೆ. 2 ಮೆಕ್ಯಾನಿಸಮ್ ಇದೆ. ಸೊ ಮತ್ತೆ ಇಲ್ಲಿ ಆಕ್ಸೆಸರೀಸ್ ಕೊಟ್ಟಿದೀವಿ ನಾವಿಲ್ಲಿ. ಇಲ್ಲಿ ನೋಡ್ಬೋದು ನಿಮಗೆ ವಾಚಸ್, ವಾಲೆಟ್ಸ್ ಎಲ್ಲ ಇಡೋದಕ್ಕೆ ಇದೊಂದು ಆಕ್ಸೆಸರಿ ಪೌಚ್ ತರ. ಮತ್ತೆ ಇದು ಹ್ಯಾಂಗರ್, ಟ್ರೋಸರ್ಸ್, ಸ್ಯಾರೀಸ್ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ ಇದೊಂದು ಹ್ಯಾಂಗರ್. ಆಚೆ ಬರುತ್ತದು. ಹೌದು ಸರ್. ನಾವು ಹೋಗಿ ಬಗ್ಗೆ ಎತ್ಕೋಬೇಕಾಗಿಲ್ಲ, ಸಂದಿನ ತರ ಎಲ್ಲ ತೋರಿಸಿ ಹಿಂಗೆಲ್ಲ ಮಾಡಂಗಿಲ್ಲ. ನೈಸ್. ಸೊ ಇದು ಸ್ಲೈಡಿಂಗ್. ಮತ್ತೆ ನೀವು ಇಲ್ಲಿ ನೋಡ್ಬೋದು, ಒಳಗಡೆಯಿಂದ ಲಾಫ್ಟ್ ಕಾಣಿಸುತ್ತೆ, ಆಚೆ ಕಾಣಿಸಲ್ಲ, ವಿಸಿಬಲ್ ಇರಲ್ಲ.
ಓಕೆ. ಸೊ ಇದ್ರದ್ದು ವಿಶೇಷತೆ ಇದು ಪ್ರೊಫೈಲ್ ಹ್ಯಾಂಡಲ್ಸ್ ಅಂತ ಕರೀತಾರೆ ಇದನ್ನ. ಸಿ ಪ್ರೊಫೈಲ್, ಇದರಲ್ಲಿ ತುಂಬಾ ಟೈಪ್ಸ್ ಆಫ್ ಪ್ರೊಫೈಲ್ ಹ್ಯಾಂಡಲ್ಸ್ ಬರುತ್ತೆ, ಸಿ ಜಿ ತುಂಬಾ ಬರುತ್ತೆ. ಇಲ್ಲಿ ನಾವು ಸಿ ಪ್ರೊಫೈಲ್ ಹ್ಯಾಂಡಲ್ಸ್ ನ ಯೂಸ್ ಮಾಡಿದ್ವಿ. ವೆರಿ ನೈಸ್, ವೆರಿ ನೈಸ್. ಕಿಂಗ್ ಸೈಜ್ ಕಾಟ್ ಮಾಡಿದೀವಿ ವಿತ್ ಸ್ಟೋರೇಜ್, ಕೆಳಗಡೆ ಸ್ಟೋರೇಜ್ ಇರುತ್ತೆ, ಕಾಟ್ ಇರುತ್ತೆ, ಮತ್ತೆ ಹೆಡ್ ಬೋರ್ಡ್ ಮಾಡಿದೀವಿ. ಎಲ್ಲಾ ಕಡೆ ಡಿಫ್ರೆಂಟ್ ಡಿಸೈನ್ ಹೆಡ್ ಬೋರ್ಡ್ ಕುಶನ್ ಮಾಡಿದೀವಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಅಲ್ಲಿ ಬೇರೆ ರೂಮ್ ಅಲ್ಲಿ ವಾಲ್ಪೇಪರ್ ಯೂಸ್ ಮಾಡಿದ್ವಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಸ್ವಲ್ಪ ಡಿಸೈನ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಲ್ಯಾಮಿನೇಟ್ ಕೊಟ್ಟಿದ್ದೀವಿ, ಲ್ಯಾಮಿನೇಟ್ ಫಿನಿಶ್ ಇದು. ಸೊ ಇದರಲ್ಲಿ ಮತ್ತೆ ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ, ಮತ್ತೆ ಲ್ಯಾಮಿನೇಟ್ ನ ಯೂಸ್ ಮಾಡಿದೀವಿ. ಹಾಗೆ ಇಲ್ಲೂ ಸೇಮ್ ಡ್ರೆಸ್ಸಿಂಗ್ ಯೂನಿಟ್ ನ ಬೆಡ್ ಸೈಡ್ ಅಲ್ಲಿ ಕೊಟ್ಟಿದೀವಿ, ಯಾಕಂದ್ರೆ ಅಲ್ಲಿ ಕಾಣಿಸ್ಬಾರ್ದು, ಬೆಡ್ ಆಪೋಸಿಟ್ ಇರಬಾರ್ದು ಅನ್ನೋ ಕಾರಣಕ್ಕೆ ನಾವು ಬೆಡ್ ಸೈಡ್ ಅಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ನ ಕೊಟ್ಟಿದೀವಿ. ಮತ್ತೆ ಇಲ್ಲಿ ಬೇ ವಿಂಡೋ ಕಾನ್ಸೆಪ್ಟ್, ಇಲ್ಲಿ ಕುಶನಿಂಗ್, ಇಲ್ಲಿ ವಿಂಡೋ ಇದೆ. ಸೊ ಇಲ್ಲಿ ವಿಂಡೋ ಇರೋದ್ರಿಂದ ಇಲ್ಲಿ ಕುತ್ಕೊಳ್ಳೋದಕ್ಕೆ ಕುತ್ಕೊಂಡು ಮಾತಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಇಲ್ಲಿ ಬೇ ವಿಂಡೋ ಕಾನ್ಸೆಪ್ಟ್ ಮಾಡಿದೀವಿ. ಮತ್ತೆ ಹಾಗೇನೆ ಇಲ್ಲಿ ಮಿರರ್ ಆಯ್ತು, ಈ ಜಾಗ ಖಾಲಿ ಇರಬಾರ್ದು, ಇದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಪ್ಯಾನಲಿಂಗ್ ಕೊಟ್ಟಿದೀವಿ ಈ ಶೇಪ್ ಅಲ್ಲಿ. ವಾವ್ ವಾವ್, ಸೂಪರ್. ಟಿವಿ ಚಿಕ್ಕದಾಗಿ ಒಂದು ಟಿವಿ ಯೂನಿಟ್ ಮಾಡಿದೀವಿ. ಸೊ ನಾವಲ್ಲಿ ಒಂದು ಬೇಸ್ ಯೂನಿಟ್ ಇರುತ್ತೆ, ಪ್ಯಾನಲಿಂಗ್ ಕೊಟ್ಬಿಟ್ಟು ಟಿವಿ ಯೂನಿಟ್ ಇರುತ್ತೆ. ಓಕೆ. ಜೊತೆಗೆ ಒಳ್ಳೆ ಗಾಳಿ ಬೆಳಕು ಬರೋಕ್ಕೆ ಎಷ್ಟು ದೊಡ್ಡ ಕಿಟಕಿ ಕರ್ಟನ್ ಒಂದೆಲ್ಲ ಇದೆ ನೋಡಿ. ಇದಕ್ಕೆ ಸುತ್ತ ತೋಟ ಇರೋದ್ರಿಂದ ಅದು ಸೌಂದರ್ಯ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಕರ್ಟನ್ಸ್ ಎಲ್ಲ ಬಂದ್ಬಿಟ್ಟು ಫ್ಲೋರ್ ಟು ಸೀಲಿಂಗ್ ಯೂಸ್ ಮಾಡಿದೀವಿ ನಾವು. ಅಲ್ಲೊಂದು ಟ್ರ್ಯಾಕ್ ಹಾಕ್ಬಿಟ್ಟು ಸೀಲಿಂಗ್ ಇಂದಾನೆ ಕರ್ಟನ್ಸ್ ಕೆಳಗಡೆವರೆಗೂ ಇರುತ್ತೆ, ಫ್ಲೋರ್ ವರ್ಗು. ಮೂಮೆಂಟ್ ಸುಲಭ ಆಗುತ್ತೆ. ಓಕೆ, ನೈಸ್. ಲ್ಯಾಮಿನೇಟ್ ಯೂಸ್ ಮಾಡಿದೀವಿ, ರಾಫ್ಟರ್ಸ್ ಯೂಸ್ ಮಾಡಿದೀವಿ, ಪ್ಯಾನಲಿಂಗ್ ಯೂಸ್ ಮಾಡಿದೀವಿ. ಹಾಗೆ ಇಲ್ಲಿ ಮಿರರ್ ಕೂಡ ಯೂಸ್ ಮಾಡಿದ್ವಿ, ಬ್ರಾನ್ಸ್ ಮಿರರ್ ಕೂಡ ಯೂಸ್ ಮಾಡಿದೀವಿ, ಜಸ್ಟ್ ಹೈಲೈಟ್ ಮಾಡೋದಕ್ಕೆ ಸ್ಪೇಸ್ನ. ಸೊ ಇಲ್ಲಿ ನೋಡ್ಬೋದು ನೀವು, ಕಾಟ್ ಬ್ಯಾಕ್ ಸೈಡ್ ಫುಲ್ ವಾಲ್ ಆಲ್ಮೋಸ್ಟ್ ವಾಲ್ಪೇಪರ್ ಯೂಸೇ ಮಾಡಿಲ್ಲ, ಎಲ್ಲದನ್ನು ಲ್ಯಾಮಿನೇಟ್ ಮತ್ತೆ ಮಿರರ್ ಇಂದ ಕವರ್ ಮಾಡಿದ್ದೀವಿ. ವೆರಿ ಗುಡ್. ನಿಮ್ಮ ಹೆಸರೇನಕ್ಕ? ಪದ್ಮ. ಪದ್ಮ. ನಿಮ್ಮ ಮನೆ ಇದು? ನಮ್ದು. ಓಕೆ. ಹೇಗೆ ಇವರು ಪರವಾಗಿಲ್ಲ ಮಾಡ್ಕೊಟ್ರೆ? ನೀಟಾಗಿ ಚೆನ್ನಾಗಿ ಮಾಡ್ಕೊಟ್ಟಾರೆ, ನಮ್ಗೆ ಇಷ್ಟ ಆಯ್ತು, ಚೆನ್ನಾಗಿ ಅದೇ ಮಾಡಿರೋದು, ನಮ್ಗೆ ಅಂದ್ಕೊಂಡಂಗೆ ಮಾಡವ್ರೆ. ಸುಂದರವಾದ ಮನೆ ಕಟ್ಕೋಬೇಕು, ಸುಂದರವಾದ ಬದುಕು ಕಟ್ಕೋಬೇಕು ಅಂತ ಅನ್ನೋದು ಪ್ರತಿಯೊಬ್ಬರ ಕನಸು, ಆಸೆ. ಅದೇ ರೀತಿ ಬಹಳ ಸುಂದರವಾಗಿ ಹೋಮ್ ಟಚ್ ಇಂಟೀರಿಯರ್ಸ್ ಸಂಸ್ಥೆಯವರು ಬಹಳ ಸುಂದರವಾಗಿ ಒಳಾಂಗಣ ವಿನ್ಯಾಸ ಮಾಡಿದ್ದಾರೆ. ಅವರ ಆ ಸಂಸ್ಥೆಗೆ ಒಳ್ಳೆಯದಾಗಲಿ, ಈ ಮನೆಯಲ್ಲಿ ನೆಲೆಸೋ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು, ತನುಷ್ ಅವರೇ ಎಲ್ಲ ಹೇಳಿದ್ರಿ, ಆದರೆ ಇದರ ಇಂಟೀರಿಯರ್ಸಿಗೆ ಖರ್ಚಾಗಿರೋ ಹಣ ಎಷ್ಟು ಅಥವಾ ಎಷ್ಟು ಬಜೆಟ್ ಹೇಳಲೇ ಇಲ್ಲ ನೀವು? ಸರಿ, ಈ ಮನೆಗೆ 16 ರಿಂದ 17 ಲಕ್ಷ ಖರ್ಚಾಗಿದೆ. ಮತ್ತೆ ನಾವು ಯಾವ ತರ ಡಿಸೈನ್ ಮಾಡ್ತೀವಿ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬಜೆಟ್ ಹೋಗುತ್ತೆ. ಇದೇ ಮನೆಗೆ 30 ಲಕ್ಷದವರೆಗೂ ಮಾಡ್ಬೋದು, 40 ಲಕ್ಷದವರೆಗೂ ಮಾಡ್ಬೋದು. ಆದ್ರೆ ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದ್ರ ಮೇಲೆನೆ ತುಂಬಾ ಬಜೆಟ್ ಆ ಥರನೇ ಸೇವ್ ಮಾಡೋಕ್ಕಾಗೋದು. ಓಕೆ, ವೆರಿ ನೈಸ್. ಸೊ ಹಾಗಾಗಿ ಹೋಮ್ ಟಚ್ ಇಂಟೀರಿಯರ್ಸ್ HSR ಲೇಔಟ್ನಲ್ಲಿ ಇವರ ಮುಖ್ಯ ಕಚೇರಿ ಆಫೀಸೆಲ್ಲ ಇದೆ ಸ್ನೇಹಿತರೆ. ನೀವು ಅಲ್ಲಿ ಹೋಗ್ಬೋದು, ನೋಡಬಹುದು. ಮತ್ತು ನೀವು ಅವರೇ ಒಳಾಂಗಣ ವಿನ್ಯಾಸ ಮಾಡಿರುವಂಥ, ಇಂಟೀರಿಯರ್ ಡಿಸೈನ್ ಮಾಡಿರುವಂತಹ, ಎಕ್ಸಿಕ್ಯೂಟ್ ಮಾಡಿರುವಂಥ ಈ ಸುಂದರ ಮನೆಯನ್ನು ನೀವು ನೋಡಿದ್ರಿ. ನಿಮ್ಗೆ ಇಷ್ಟ ಆಗಿದ್ರೆ ನಂಬರ್ ಹಾಕಿದ್ದೇವೆ, ವಿವರಗಳೆಲ್ಲ ಹಾಕಿದ್ದೇವೆ, ನೀವು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಆದರೆ ನೀವು ಖಂಡಿತ ಮುಂದುವರಿಯಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ತುಂಬ ಒಳ್ಳೆಯ ಒಳಾಂಗಣ ವಿನ್ಯಾಸ ಮಾಡುವ ಸಂಸ್ಥೆಗಳಲ್ಲಿ ಹೋಮ್ ಟಚ್ ಇಂಟೀರಿಯರ್ಸ್ ಬ್ಯಾಂಗ್ಳೂರು ಅವರು ಕೂಡ ಒಬ್ಬರು. ತನುಷ್ ಅವರ ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು. ಈ ಮನೆ ಮಾಲೀಕರಿಗೂ ಒಳ್ಳೆಯದಾಗಲಿ. ಈ ಮನೆಯ ಹೋಮ್ ಟೂರ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಮನೆ ಮಾಲೀಕರಿಗೂ ಧನ್ಯವಾದ. ನಮಸ್ಕಾರ.